ಮನಸ್ಸಿದ್ದರೆ ಮಾರ್ಗ ಎಂದು ಸಮಾಜ ಸೇವೆ ಮಾಡುತ್ತಿರುವ ಸಾಧಕ. ಕೊರೋನಾ ವಾರಿಯರ್ಸ್ ಆಗಿ ಸೇವೆ, ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಮೂಲಕ ಅಪಾರ ಜನಸೇವೆ. ವಿದ್ಯಾರ್ಥಿಗಳಿಗೆ ವಿದ್ಯಾಧಾರೆ ನೀಡುತ್ತಿರುವ ವಿದ್ಯಾರ್ಥಿ ಮಿತ್ರ. ವಿಜಯಪುರದ ದಿಟ್ಟ ನಾಯಕ, ಬೆಂಗಳೂರಲ್ಲಿ ಸಮಾಜ ಸೇವಕ. ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಅಂತಾನೆ ಮಾಡಬೇಕು ಅಂತ ಯಾಕೆ ಅನಿಸ್ತು ಸರ್? ಸಂಸ್ಥೆ ಸ್ಥಾಪಿಸಿದ ಕೆಲಸ ಮಾಡ್ಕೊತ ಬರೋದ್ರಿಂದ ನನಗೊಂಥರ ಏನೋ ಖುಷಿ ನೀಡ್ತಾ ಇದೆ ಆ ಸಂಸ್ಥೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಸಮಾಜಕ್ಕೆ ತನ್ನದೇ ಕೊಡುಗೆ ನೀಡುತ್ತಿರುವ ನಾಯಕ, ಜನನಾಯಕ ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ರಾಜ್ಯಾಧ್ಯಕ್ಷ ಹನುಮಂತಪ್ಪ ಎಸ್ ಮೇಡೆಗಾರ್. ನಿಮ್ಮ ಮೇಲೆ ಒಂದು ಆರೋಪ ಬಂತು. ಅದು ನಮ್ಮ ಟ್ರಸ್ಟಿನ ಒಬ್ಬರು ಪ್ರಧಾನ ಕಾರ್ಯದರ್ಶಿ ಇದ್ರು, ಅವರು ಮಾಜಿ. ನೀವು ಯಾವ್ಯಾವ ಸಂಸ್ಥೆ ಕೆಲಸ ಮಾಡಿದ್ರೆ? ಒಂದು ಮೆಟ್ಲತ್ತಿರುತ್ತೆ, ಆ ಮೆಟ್ಲತ್ತೋಕೆ ನನಗೆ ಸಹಾಯ ಮಾಡಿದಂತ ಮೊದಲು ನನಗೆ ಕನ್ನಡ ಸಾಹಿತ್ಯ ಪರಿಷತ್ತು. ನಮ್ಮೂರ ಸಾಧಕ ವಿತ್ ಹನುಮಂತಪ್ಪ ಎಸ್ ಮೇಡೆಗಾರ್. ನಮಸ್ಕಾರ ವೀಕ್ಷಕರೇ, ನಮ್ಮೂರ ಸಾಧಕರು ಪ್ರತಿ ವಾರ ಒಬ್ಬೊಬ್ಬ ವಿಶೇಷ ಗಣ್ಯ ವ್ಯಕ್ತಿಗಳನ್ನ ಕರೆಸಿ ಸಮಾಜದಲ್ಲಿ ಅವ್ರದ್ದೇ ಆದಂಥ ಕೊಡುಗೆಗಳನ್ನು ನೀಡಿರುವಂಥ ವ್ಯಕ್ತಿಗಳನ್ನು ಕರೆಸಿ ಅವರ ಒಂದು ಸಂದರ್ಶನವನ್ನು ಮಾಡ್ತೀವಿ. ಏನಿವತ್ತು ಪ್ರಶಾಂತ್ ಅವ್ರು ಬಂದಿದ್ದಾರೆ ಅಂತ ಅಂತೀರಾ? ಹೌದು, ಶ್ರೀನಿವಾಸ್ ಅವ್ರು ಇಲ್ಲ, ಇವತ್ತು ಹೊರಗಡೆ ಹೋಗಿರೋದ್ರಿಂದ ಇವತ್ತು ನಾನೇ ಸಂದರ್ಶನ ಮಾಡೋ ಅಂತ ಬಂದಿದ್ದೀನಿ. ಇವತ್ತಿನ ವ್ಯಕ್ತಿ ಯಾರು ಅಂದರೆ, ಸಮಾಜದಲ್ಲಿ ಸಾಕಷ್ಟು ನೋವು ನಲಿವುಗಳನ್ನು ಕಂಡು ತಮ್ಮದೇ ಆದಂಥ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ತಮ್ಮದೇ ಆದಂಥ ಸಂಸ್ಥೆಯಲ್ಲಿ ಕೆಲವರನ್ನು ಗುರುತಿಸಿ ಅವರಿಗೆ ಆದಂಥ ಒಂದು ಗೌರವವನ್ನು ಕೊಟ್ಟು ಅವರಿಗೆ ಸನ್ಮಾನವನ್ನು ಮಾಡಿ ಅವರದೇ ರೀತಿಯಲ್ಲಿ ಸಮಾಜಕ್ಕೆ ತನ್ನದಾದ ಕೊಡುಗೆಯನ್ನು ನೀಡುತ್ತಾ ಬಂದಿದ್ದಾರೆ. ಯಾರು ಅಂತೀರಾ? ಬನ್ನಿ ಅವ್ರನ್ನೇ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ. ಸರ್, ಮೊದಲಿಗೆ ನಮಸ್ಕಾರ. ನಮಸ್ಕಾರ ಸರ್. ನಮ್ಮೂರ ಸಾಧಕರು ಪ್ರತಿ ವಾರ ನಮ್ಮ ನ್ಯೂಸ್ 81 ಕನ್ನಡ ಚಾನಲ್ನಿಂದ ಒಂದು ವಿಭಿನ್ನವಾದಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ಕೊಂಬರ್ತಾ ಇದ್ದೀವಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನೀವು ಬಂದಿದ್ದೀರಾ. ಮೊದಲಿಗೆ ನಮಸ್ಕಾರ ಸರ್. ನಮಸ್ಕಾರ, ಧನ್ಯವಾದ. ಏನು ಅನಿಸ್ತಾ ಇದೆ ಸರ್ ಈ ಕಾರ್ಯಕ್ರಮಕ್ಕೆ? ನನಗೆ ವಿಶೇಷವಾದ ಒಂದು ಗೌರವ ಅನ್ನಿಸ್ತಾ ಇದೆ. ಯಾಕಂತಂದರೆ ನಾನು ಇನ್ನೂವರೆಗೆ ಯಾವುದೋ ಒಂದು ಚಾನಲ್ಗೆ ಹೋಗಿರಲಿಲ್ಲ. ಪ್ರಥಮ ಬಾರಿಗೆ ನೀವು ಕರೆದಿದ್ರ, ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ತಮ್ಮ ಟೀಮ್ಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವ್ರ ಬಗ್ಗೆ ಹೇಳಬೇಕು ಅಂದರೆ, ಇವರು ಬಂದು ಹನುಮಂತಪ್ಪ ಎಸ್ ಮೇಡೆಗಾರ್ ಅಂತೇಳಿ ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಎಂಬ ಸಂಸ್ಥೆಯನ್ನು ಮಾಡಿಕೊಂಡು ಹಲವಾರು ಸಮಾಜಕ್ಕೆ ತನ್ನದೇ ಆದಂಥ ಕೊಡುಗೆಗಳನ್ನು ನೀಡ್ಕೊಳ್ತಾ ಬಂದಿದ್ದಾರೆ. ಇವರು ವಿಜಯಪುರ ಜಿಲ್ಲೆಯಿಂದ ಬಂದು ಇಲ್ಲಿ ನಮ್ಮ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಸಂಸ್ಥೆ ಕಟ್ಕೊಂಡು ತಮ್ಮದೇ ಆದ ಬಳಗವನ್ನು ಹೊಂದ್ಕೊಂಡು ಸಾಕಷ್ಟು ಜನರಿಗೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡ್ಕೊಳ್ತಾ ಬಂದಿದ್ದಾರೆ. ಅವ್ರ ಬಗ್ಗೆ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ. ಸರ್, ಮೊದಲಿಗೆ ಸರ್, ವಿಜಯಪುರದಿಂದ ಇಲ್ಲಿಗೆ ದಾಸರಹಳ್ಳಿ ಬಂದಾಗ ನಿಮ್ಮ ಅನುಭವ ಯಾವ ರೀತಿ ಇತ್ತು ಸರ್? ನಾನು 2002 ನಾನು ನವಂಬರ್ ತಿಂಗಳಲ್ಲಿ ನಾನು ಬೆಂಗಳೂರಿಗೆ ಬಂದಾಗ ಆವಾಗ ನಾನು ಕೆಲಸಕ್ಕಾಗಿ ಅರಸಿ ಬಂದಂಥ ಒಬ್ಬ ವ್ಯಕ್ತಿ. ಸಣ್ಣ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಸುಮಾರು ಒಂದು 5-6 ವರ್ಷಗಳು ಕಳೆದ ನಂತರ ನಮ್ಮ 2005ರಲ್ಲಿ ನನಗೆ ಮದುವೆ ಆಗುತ್ತೆ. ಮದುವೆ ಆಗಿ ನಂತರ ನಾನು ಮತ್ತೆ ಒಂದು 3-4 ವರ್ಷ ಹಾಗೆ ಕಳೆದಾಗ ನಾನು ಒಂದು ಕನ್ನಡ ಸಾಹಿತ್ಯ ಪರಿಷತ್ ಎಂಬ ಒಂದು ಸಂಸ್ಥೆ ಮುಖಾಂತರ ನಾನು ಸಮಾಜ ಸೇವೆ ಮಾಡಿಕೊಂಡು, ಅಂದರೆ ಒಂದು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಸಮಾಜ ಸೇವೆ ತೊಡಗಿಸ್ಕೊಂಡು ಬಂದೆ. ಮುಂದೆ ಕ್ರಮೇಣ ನನಗೆ ತುಂಬಾ ಇಲ್ಲಿ ಬಂದ ನಂತರ ಒಂದು ಅನುಭವ ಸಮಾಜ ಸೇವೆ ಮಾಡೋ ಕಡೆ ಅನಿಸ್ತಾ ಇತ್ತು. ಸರ್, ನೀವು ಹೇಳಿದ್ರ ಬೆಂಗಳೂರಿಗೆ ಬಂದು ಅಂತ. ಬೆಂಗಳೂರಿಗೆ ಬಂದು ನೀವು ಯಾವ ಕಂಪ್ನಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಸರ್? ಮೊದಲಿಗೆ ನಾನು ಮಾಡ್ತಾ ಇರೋದು ಒಂದು ಚಿಕ್ಕ ಪುಟ್ಟ ಕಂಪ್ನಿಯಲ್ಲಿ, ಅಂದರೆ ಒಂದು ಆಲ್ವೆಲ್ ಲೋಡ್ ಸೆಲೆಕ್ಟರ್ ಅಂತ ಕಂಪ್ನಿ ಇತ್ತು. 2002ರಲ್ಲಿ ನಾನು ಆ ಕಂಪ್ನಿಯಲ್ಲಿ ಜಾಯ್ನ್ ಆಗಿ 1 ವರ್ಷ ಕೆಲಸ ಮಾಡಿದ್ದೆ. ಸರ್, ಇವಾಗ ನೀವು ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಅಂತ ಮಾಡಿದ್ರ, ಅದಕ್ಕೂ ಮುಂಚೆ ಯಾವುದನ್ನ ಬೇರೆ ಸಂಸ್ಥೆಯಲ್ಲಿ ಅಥವಾ ಯಾವುದನ್ನ ಒಂದು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ರ ಸರ್? ಅದಕ್ಕಿಂತ ಮುಂಚೆ ನಾನು ಕೆಲಸ ಮಾಡ್ತಾಯಿದ್ದೆ. ಅದು ನಾನು ಅಂದರೆ ಉತ್ತರ ಕನ್ನಡ ಭಾಗದವನು ಆಗಿದ್ದರಿಂದ ನಾನೇ ಅವಾಗ ಅಂದರೆ 2013ರಲ್ಲಿ ಉತ್ತರ ಕರ್ನಾಟಕ ಜನಪರ ವೇದಿಕೆ ಎಂಬ ಒಂದು ಸಂಸ್ಥೆನ ಹುಟ್ಟಾಕಿ, ಉತ್ತರ ಕನ್ನಡ ಜನಪರ ವೇದಿಕೆಗೆ ಅಂದರೆ ಉತ್ತರ ಕರ್ನಾಟಕ ಭಾಗದ 17 ಜಿಲ್ಲೆಗಳ ಒಂದು ಜನರ ಒಗ್ಗೂಡಿಸುವಂಥ ಕೆಲಸ ಮಾಡಿ ಒಂದು ಸಂಸ್ಥೆನ ಹುಟ್ಟಾಕಿದ್ದು ಅವಾಗ 2013ರಲ್ಲಿ. ಸರ್, ಆ ಸಂಸ್ಥೆ ಬಿಟ್ಟು ಬಂದು ನೀವು ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಅಂತ ಯಾಕೆ ಕಟ್ಟೋಲ್ಲ ಸರ್? ಅದರಲ್ಲೇ ಮಾಡ್ಬೋದಾಯ್ತಲ್ಲ ನೀವು ಕೆಲಸ?
ಅದರಲ್ಲಿ ಅಂದರೆ ಇವಾಗ ಅದು ಏನಾಗಿತ್ತು ಅಂದರೆ ಓನ್ಲಿ ಉತ್ತರ ಕರ್ನಾಟಕ ಜನಪರ ವೇದಿಕೆಯಿಂದ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಮಾತ್ರ ನಾನು ಅಲ್ಲಿ ಗುರುತಿಸಿ ಕೊಡುವಂಥ ಕೆಲಸ ಮಾಡ್ತಾಯಿದ್ದೆ. ಯಾಕೋ ನನಗೆ ಅಲ್ಲಿ ಸ್ವಲ್ಪ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನೋದೇ ಅಖಂಡ ಕರ್ನಾಟಕಕ್ಕಾಗಿ ಮಾಡಬೇಕನ್ನೋ ಒಂದು ಸಂಸ್ಥೆ ಹುಟ್ಟಾಕಬೇಕನ್ನೋ ಉದ್ದೇಶ ಇಟ್ಕೊಂಡು ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಅಂತೆಂದು ಅದನ್ನು ಸಂಸ್ಥೆಯನ್ನು 2017ರಲ್ಲಿ ನಾನು ಸ್ಥಾಪನೆ ಮಾಡ್ತಾಯಿದ್ದೀನಿ. ಸರ್ 2017ರಲ್ಲಿ ಸಂಸ್ಥೆ ಸ್ಥಾಪನೆ ಮಾಡಿದ್ರ ಅಂತ ಹೇಳಿದ್ರ. 2017ರಿಂದ ಇದುವರೆಗೂ ಯಾವ್ಯಾವ ರೀತಿ ಕೆಲಸ ಮಾಡ್ಕೊಂಡ್ಬಂದಿದ್ರ ಸರ್ ನೀವು? ಇಲ್ಲಿವರೆಗೂ ಅಂದರೆ ನಾನು ಅನಾಥ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡೋದಿರ್ಬೋದು, ಆಶ್ರಮಕ್ಕೆ ಬಟ್ಟೆ ಬರೆಗಳನ್ನು ಕೊಡುವಂಥ ಇರ್ಬೋದು, ಈ ಥರದ ಕೆಲಸ. ಮತ್ತು SLC ಮತ್ತು PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಂತ ಕಾರ್ಯಕ್ರಮಗಳನ್ನು ನಾನು ಮಾಡ್ಕೊತ ಬಂದಿದ್ದೀನಿ. ಅದರಿಂದ ಒಂದು ಸಂಸ್ಥೆ ಸ್ಥಾಪಿಸಿದ ಕೆಲಸ ಮಾಡ್ಕೊತ ಬರೋದ್ರಿಂದ ನನಗೊಂಥರ ಏನೋ ಖುಷಿ ನೀಡ್ತಾ ಇದೆ ಆ ಸಂಸ್ಥೆ. ಸರ್, ಇವೆಲ್ಲ ಸಂಘ ಸಂಸ್ಥೆಗಳು ವಿದ್ಯಾಭ್ಯಾಸಕ್ಕೆ ಕೊಟ್ಟಿದ್ದೀವಿ, ಅನಾಥಾಶ್ರಮ ಕೊಟ್ಟಿದ್ದೀವಿ, ಅವಕ್ಕೆ ಮಾಡಿದ್ದೀವಿ, ಇವಕ್ಕೆ ಮಾಡಿದ್ದೀವಿ ಅಂತ ಎಲ್ಲರೂ ಹೇಳ್ತಾರೆ. ನಿಮ್ಮ ಸಂಸ್ಥೆಯಿಂದ ಬೇರೆ ರೀತಿ ಏನು ಕೆಲಸ ಮಾಡಿದ್ದೀರಾ ಸರ್? ಅಂದರೆ ನಾವು ಬೇರೆ ರೀತಿ ಅಂದರೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮಾಡಿದ್ದೀವಿ, ಮತ್ತು ರಕ್ತದಾನ ಶಿಬಿರ ಮಾಡಿದ್ದೀವಿ. ನಂದು ಹೊಸಕೋಟೆಯಲ್ಲಿ ನಮ್ಮದು ಕರ್ನಾಟಕ ಜನಸ್ಪಂದನ ಟ್ರಸ್ಟಿನ ಒಂದು ಘಟಕ ಇದೆ. ಆ ಘಟಕದ ವತಿಯಿಂದ ಅಲ್ಲಿ MN ನವ್ಯ ಮೂರ್ತಿ ಅಂತ ಹೇಳ್ಬಿಟ್ಟು ಒಬ್ಬರು ಜಿಲ್ಲಾ ಘಟಕದ ಅಧ್ಯಕ್ಷರಿದ್ದರು. ಆ ಜಿಲ್ಲಾ ಘಟಕದ ಅಧ್ಯಕ್ಷರ ಮುಖಾಂತರ ನಾವು ಅಲ್ಲಿ ರಕ್ತದಾನ ಶಿಬಿರಗಳು ಮತ್ತು ಆರೋಗ್ಯ ಶಿಬಿರಗಳು ಮಾಡಿದ್ದೀವಿ. ಇವಾಗ ಎಷ್ಟೆಷ್ಟು ಯಾವ್ಯಾವ ಜಿಲ್ಲೆಯಲ್ಲಿ ನಿಮ್ಮ ಘಟಕಗಳಿದ್ದಾವೆ ಸರ್ ನಿಮ್ಮ ಕರ್ನಾಟಕ ಜನಸ್ಪಂದನ ಟ್ರಸ್ಟ್? ಇವಾಗ ಇರೋದಂದರೆ ಟೋಟಲಿ 3 ಜಿಲ್ಲೆಗಳಲ್ಲಿ ನಮ್ಮದು ಇವಾಗ ಜಿಲ್ಲಾ ಘಟಕದ ಅಧ್ಯಕ್ಷರುಗಳು ಇರೋದು. ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ, ಒಂದು ಬಾಗಲಕೋಟೆ ಜಿಲ್ಲೆ, ಇನ್ನೊಂದು ವಿಜಯಪುರ ಜಿಲ್ಲೆಯಲ್ಲಿ ಇರೋದು. ಸರ್, ಆ ಜಿಲ್ಲೆಗಳಲ್ಲಿ ನಿಮ್ಮ ನಿಮ್ಮ ಟ್ರಸ್ಟ್ ಮುಖಾಂತರ ಯಾವ್ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಇದುವರೆಗೂ? ಅಲ್ಲಿ ಅಂದರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇವಾಗಿರುವಂಥದ್ದು ಮಾಂದೇಶ್ ನೂಲರ್ನವರ ಅವರ ಅಧ್ಯಕ್ಷತೆಯಲ್ಲಿ ಇವಾಗ ಕೆಲಸ ಕಾರ್ಯಗಳು ನಡೀತಾ ಇರೋದಂದರೆ ಸ್ವಚ್ಛತಾ ಆಂದೋಲನ ಪ್ರತಿ ಭಾನುವಾರ ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆವರೆಗೆ ಪ್ರತಿ ಭಾನುವಾರ ಮಾಡ್ಕೊತ ಬರ್ತಾ ಇದ್ದಾರೆ ಸ್ವಚ್ಛತಾ ಆಂದೋಲನ. ಮತ್ತು ಶ್ರೀಶೈಲಕ್ಕೆ ಹೋಗುವಂಥ ಪಾದಯಾತ್ರೆಗಳಿಗೆ ಮಜ್ಜಿಗೆ ಮತ್ತು ಪಾನಕ ಕೊಡುವಂಥ ವ್ಯವಸ್ಥೆ ಇರ್ಬೋದು. ಮತ್ತು SLC ಮತ್ತು PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾರೆ. ಮತ್ತು ಈಗ ಅಲ್ಲಿ ಏನಂದರೆ ಅಂಗವಿಕಲರ ಒಂದೊಂದು ಸಂಸ್ಥೆ ಇದೆ. ಅಂಗವಿಕಲ ಸಂಸ್ಥೆಗೆ ಇವರು ಒಬ್ಬರು ಟೀಚರ್ ಆಗಿರೋದ್ರಿಂದ ಅಲ್ಲಿ ಹೋಗಿ ಅಂಗವಿಕಲರಿಗೆ ಶಿಕ್ಷಣ ನೀಡುವುದಿರ್ಬೋದು. ಮತ್ತು SLC ಮತ್ತು PUC ಮಕ್ಕಳಿಗೆ SLCಯಲ್ಲಿ ಯಾವ ಥರ ಬರೀಬೇಕು ಮತ್ತು ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋ ಒಂದು ಉಪನ್ಯಾಸವನ್ನು ನೀಡುತ್ತಾ ಬರ್ತಾ ಇದ್ದಾರೆ. ಸರ್, ನೀವು ಹೇಳಿದ್ರ ಕನ್ನಡ ಸಾಹಿತ್ಯ ಪರಿಷತ್ತು ನಾನು ಬಂದಾಗ ನನಗೆ ದಾರಿ ತೋರಿಸಿದ್ರು ಅಂತ. ಈ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಏನು ಕೆಲಸ ಮಾಡ್ತಿದ್ದೀರಾ ಸರ್ ನೀವು? ನಾನು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ 2015ರಲ್ಲಿ ನಾನು ಆ ಸಂಸ್ಥೆಗೆ ಇದು ಆಗಿದ್ದೀನಿ. ಏನಂದರೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಸಂಚಾಲಕನಾಗಿ ಕೆಲಸ ಮಾಡಿದೆ. ಆವಾಗ ನನಗೆ ಸಾಹಿತ್ಯಿಕವಾಗಿ ಹೇಗಿರಬೇಕು ಮತ್ತು ಕವಿಗಳ ಬಗ್ಗೆ ಮತ್ತು ಹಿರಿಯರ ಬಗ್ಗೆ, ನಮ್ಮ ನಾಡಿನ ಕವಿ ಸಾಹಿತ್ಯಗಳ ಬಗ್ಗೆ ಒಂದು ಅಪಾರವಾದ ಗೌರವವನ್ನು ಆ ಸಂಸ್ಥೆಯಿಂದ ನನಗೆ ತಂದುಕೊಟ್ಟಿದೆ. ಅವ್ರಿಗೆ ಯಾವ ಥರ ಕೊಡಬೇಕು ಅನ್ನೋದನ್ನು. ಅಲ್ಲ ಸರ್, ಇದು ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಅಂತಲೇ ಮಾಡಬೇಕು ಅಂತ ಯಾಕೆ ಅನಿಸ್ತು ಸರ್ ನಿಮಗೆ? ಈಗ ಜನ ಮತ್ತು ಜನಸ್ಪಂದನ ಅಂದರೆ ಜನರಿಗೆ ಸ್ಪಂದಿಸುವಂಥ ಒಂದು ಸಂಸ್ಥೆ ಆಗಬೇಕು. ನಾನು ಇಡುವಂಥ ಹೆಸರು ಹೇಗೆ ಇರಬೇಕಂದ್ರೆ ಅದು ಕರ್ನಾಟಕ ಜನರಿಗಾಗಿ ಜನರಿಗೆ ಸ್ಪಂದಿಸುವಂಥ ಸಂಸ್ಥೆ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಬರ್ತಾ ಇರೋದು. ಅಲ್ಲ ಸರ್, ನೀವು ಇವಾಗ ಸಂಸ್ಥೆಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ಕೊಂಡು ಕೊಟ್ಟಿದ್ದೀವಿ, ಮತ್ತು ಆರೋಗ್ಯ ಶಿಬಿರಗಳನ್ನ ಮಾಡ್ಕೊಂಡು ಕೊಟ್ಟು ಬಂದಿದ್ದೀವಿ. ಇದರಿಂದ ನಿಮ್ಮ ಸಂಸ್ಥೆಯಿಂದ ವಿದ್ಯಾರ್ಥಿಗಳು ಇದುವರೆಗೂ ಎಷ್ಟು ಜನ ವಿದ್ಯಾರ್ಥಿಗಳಿಗೂ ನಿಮ್ಮ ಕಡೆಯಿಂದ ಏನು ಸಪೋರ್ಟ್ ತೊಗೊಂಡಿದ್ದಾರೆ ಸರ್? ನಮ್ಮ ಕಡೆ ಮಕ್ಕಳಿಗೆ ಸುಮಾರು 290ಕ್ಕಿಂತ ಹೆಚ್ಚು ಮಕ್ಕಳಿಗೆ ನಾವು SLC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ದೇವೆ. ಪ್ರತಿಭಾ ಪುರಸ್ಕಾರ ಅಂತಂದರೆ ಬರೀ ಇದು ಒಂದು ಪ್ರಶಸ್ತಿ ಪತ್ರ ಕೊಡೋದ್ರ ಮುಖಾಂತರ ಅಲ್ಲ, ಜೊತೆಗೆ ನಾವು ಅವರಿಗೆ 1 ವರ್ಷಕ್ಕೆ ಆಗೋಷ್ಟು ಪುಸ್ತಕಗಳನ್ನು ಕೊಟ್ಟಿದ್ದೀವಿ ಮತ್ತು ಬ್ಯಾಗ್ ಕೊಟ್ಟಿದ್ದೀವಿ. ಈ ಥರ ಅವರಿಗೆ ಆರ್ಥಿಕವಾಗಿ ಸಹಾಯ ಸದಕ್ಕೆ ನಾವು ಮಾಡಿದ್ದೀವಿ ನಮ್ಮ ಸಂಸ್ಥೆಯಿಂದ. ನಿಮ್ಮ ಮೇಲೆ ಒಂದು ಆರೋಪ ಬಂತು, ಯಾವುದೋ ಉಷಾ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರ, ಮಹಿಳಾ ಘಟಕದ ರಾಜ್ಯ ಸಮ್ಮೇಳನ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿದಾಗ ನಿಮ್ಮ ಮೇಲೆ ಒಂದು ಆರೋಪ ಬಂತಲ್ಲ, ಏನು ಸರ್ ಅದು ಆರೋಪ? ಅದು ನಮ್ಮ ಟ್ರಸ್ಟಿನ ಒಬ್ಬರು ಪ್ರಧಾನ ಕಾರ್ಯದರ್ಶಿ ಇದ್ದರು, ಅವರು ಮಾಜಿ. ಅವ್ರ ಹೆಸರೇನು ಹೇಳೋದು ಬೇಡ, ಯಾಕಂದರೆ ಏನಾಯ್ತಂದರೆ ಸಾಲುಮರದ ತಿಮ್ಮಕ್ಕವರು ನಾವು ಮೇನ್ ಅದು ಮುಖ್ಯ ಘಟಕಕ್ಕೆ ಅಧ್ಯಕ್ಷ, ಅಂದರೆ ಮುಖ್ಯ ಘಟಕದ ವಾಹಿನಿಯಲ್ಲಿ ನಾವು ಅವ್ರನ್ನ ಇಟ್ಕೊಂಡಿದ್ದೇವೆ. ಅಂದರೆ ಏನು, ಆವತ್ತಿನ ಕಾರ್ಯಕ್ರಮದ ದಿವ್ಯ ಅಧ್ಯಕ್ಷತೆನ ಅವರಿಗೆ ಕೊಟ್ಟಿದ್ದೀವಿ. ಕೊಟ್ಟು ನಾವೇನು ಮಾಡಿದ್ವಿ, ಎಲ್ಲ ಕಾರ್ಯಕ್ರಮದ ಹೇಳಿ ಅವ್ರ ಮಗ ಆದಂಥ ಉಮೇಶ್ ಅವರಿಗೆ ಕೇಳಿದ ಪರ್ಮಿಷನ್ ಎಲ್ಲ ತೊಗೊಂಡು ಅವರೆಲ್ಲ ಹೇಳಿದ ಮ್ಯಾಗ ನಾವು ಇನ್ವಿಟೇಷನ್ ಕಾರ್ಡ್ ಎಲ್ಲ ರೆಡಿ ಮಾಡಿ 2020ರಲ್ಲಿ ಹರ್ಷ ಇಂಟರ್ನ್ಯಾಷನಲ್ ಸ್ಕೂಲು ನೆಲಮಂಗಲದಲ್ಲಿ ನಾವು ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ನಮ್ಮ ಟ್ರಸ್ಟಿನ ಮಾಜಿ ಕಾರ್ಯದರ್ಶಿ ಆದಂಥವರು ಏನು ಮಾಡಿದೆ ಅಂದರೆ, ಸಾಲುಮರದ ತಿಮ್ಮಕ್ಕವರ ಹೆಸರಿಟ್ಟುಕೊಂಡು ನಾನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 25 ಲಕ್ಷಕ್ಕಿಂತ ಹೆಚ್ಚು ನಾನು ಹಣ ಸಂಗ್ರಹ ಮಾಡಿನಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಆರೋಪ ಬಂದಿದ್ದು ನಿಜ.
ಬಟ್ ನಾನು ಅವಾಗ ಯಾರೋ ಒಬ್ಬರು ನನಗೆ BTV ಅವರಿಂದ ಒಬ್ಬರು ಕರೆ ಮಾಡಿ ಹೇಳ್ತಾ ಇದ್ದಾರೆ, ನೀನು ಈ ಥರ ದುಡ್ಡು ಮಾಡಿದೆ, ನೀನು ಇವತ್ತೇನೇ ಕಂಡೀಷನು BTಗೆ ಬರಬೇಕು ಅಂತ ಹೇಳ್ತಾರೆ. ಬಟ್ ನಾನಂದೆ ನಾನು ಅದು ಕಾರ್ಯಕ್ರಮ ಮುಗಿದ ನಂತರ ನಾನು ಬರ್ತೀನಿ, ಅಲ್ಲಿ ಕಾರ್ಯಕ್ರಮ ಮುಗಿಯೋರಿಗೆ ಬರೆಯಲ್ಲ. ನೀವೇನಾದರೂ ಆ ಥರ ನಿಮ್ಮ ಹತ್ರ ಸತ್ಯಾಸತ್ಯತೆಗಳು ಏನಾದರೂ ಸಾಕ್ಷಿ ಇದ್ದರೆ ಖಂಡಿತವಾಗಿ ಬಂದು ನಮ್ಮ ಸಂಸ್ಥೆಯ ಆಫೀಸ್ನಲ್ಲಿ ಚೆಕ್ ಮಾಡ್ಬೋದು, ನಮ್ಮ ಮನೆ ಚೆಕ್ ಮಾಡ್ಬೋದು, ನಿಮಗೆ ಸಂಪೂರ್ಣವಾದ ಅಧಿಕಾರ ಇದೆ, ಬನ್ನಿ ಅಂತ ನಾನು ಹೇಳಿದ್ದು. ನೀವೇ ಹೇಳ್ತಾ ಇದ್ದೀರಾ ನಮ್ಮ ಸಂಸ್ಥೆ ಮಾಜಿ ಪ್ರಧಾನ ಕಾರ್ಯದರ್ಶಿ ನಮ್ಮ ಮೇಲೆ ಆರೋಪ ಮಾಡಿದ್ರು ಅಂತ. ನಿಮ್ಗೂ ಅವ್ರಿಗೆ ಯಾವ್ದಾನ ವೈಷಮ್ಯ ಅಥವಾ ದ್ವೇಷ ಯಾವ್ದಾನ ಇತ್ತಾ ಸರ್? ಅವ್ರು ಅಂದರೆ ಹೆಂಗಿತ್ತಂದರೆ ಅದು ಯಾರೋ ಕಲಕ ಸಂಸ್ಥೆ ಬೆಳೀತಾ ಇದ್ದಾಗೆ ಆ ಸಂಸ್ಥೆಯಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೋ ಅವ್ರ ಹೆಸರು ಮುಂದೆ ಬರೋದು ಸಹಜ. ಯಾಕಂದರೆ ಎಲ್ಲಿ ಇವಾಗ ಒಂದು ವಾಹಿನಿ ತಗೊಳ್ರಿ, ಇಲ್ಲಾಂದರೆ ಯಾವುದೇ ಒಂದು ರಾಜಕೀಯ ಯಾವುದೇ ಫೀಲ್ಡಲ್ಲಿ ಹೋದಾಗ ನಮಗೇನಂದರೆ ಯಾರು ಜಾಸ್ತಿ ಕೆಲಸ ಮಾಡ್ತಾರೋ ಅವ್ರದ್ದು ಹೆಸರು ಬರೋದು ಸಹಜ. ಹಾಗಾಗಿ ನನಗೆ ಒಂದು ಟೈಮ್ ಏನಾಯ್ತು ಅಂದರೆ, ನಾನು ಅಧ್ಯಕ್ಷನಾಗಿರೋದ್ರಿಂದ ಯಾವುದೋ ಒಂದು ಸಂಸ್ಥೆಯಿಂದ ನನಗೆ ರಾಜ್ಯ ಮಟ್ಟ ಪ್ರಶಸ್ತಿ ಕೊಟ್ಟಿದ್ರು. ಆ ಮಟ್ಟಕ್ಕೆ ಅವ್ರಿಗೆ ಏನಂತ ಅವಾಗ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿ ನಮ್ಮ ಮೇಲೆ ಆರೋಪಗಳು ಮಾಡಿ ನಮ್ಮ ಸಂಸ್ಥೆಗಳ ವಿರುದ್ಧ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನೀವು ಅವ್ರ ಮೇಲೆ ಯಾವ ರೀತಿ ಕ್ರಮನೂ ಕೈಗೊಳ್ಳಿಲ್ವಾ ಸರ್? ನೀವು ಹಂಗಾರೆ ಹೇಳ್ತಾ ಇದ್ದೀರಲ್ವಾ, ನಾವು ಯಾವುದೇ ರೀತಿ ದುಡ್ಡು ಮಾಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ಮತ್ತೆ ನೀವು ಅವ್ರ ಮೇಲೆ ಯಾವುದೋ ಒಂದು ದೂರ ದಾಖಲಿಸ್ಬೋದಾಯ್ತಲ್ವಾ? ನೀವು ಯಾಕೆ ಸುಮ್ಮನೆ ಆಗೋದ್ರ ಹಂಗಾರೆ? ಅದಕ್ಕೆ ಅವರಿಗೆ ನಾವು ನಮ್ಮ ಟ್ರಸ್ಟಿನ ಗೌರವ ಅಧ್ಯಕ್ಷರಾದಂಥ ಕೆ ಬಸವನಗೌಡರ ಮುಖಾಂತರ ಅವ್ರಿಗೆ ಫೋನ್ ಮಾಡಿ ಒಂದು ವಾರ್ನಿಂಗ್ ಕೊಟ್ಟಿವಿ. ಏನಂತಂದರೆ, ನಿನಗೆ ಏನಾದರೂ ಮಾತನಾಡುವುದಿದ್ದರೆ ನೇರ ಬಂದು ಮಾತನಾಡಿ, ನಮ್ಮ ಅಂದರೆ ಇಂಡೈರೆಕ್ಟಾಗಿ ನೀನು ಮಾತನಾಡುವುದನ್ನು ನಿಲ್ಲಿಸಿ, ನೀವೇನಾದರೂ ಮಾತಾಡೋಂಗಿದ್ರೆ ನಮ್ಮ ಜೊತೆ ಬಂದು ಮಾತನಾಡು. ನಾವು ಏನಾದರೂ ಆ ಥರ ತಪ್ಪು ಮಾಡಿದ್ದೇವೆ ಅನ್ನೋದ್ರೆ, ತಪ್ಪು ಮಾಡಿದೆ ಅಂತ ಏನಾದರೂ ನೀನು ಪ್ರೂವ್ ಮಾಡು, ಇಲ್ಲಾಂದರೆ ನಿನ್ನ ಮೇಲೆ ಮಾನದಷ್ಟ ಮೊಕದ್ದಮೆ ಹೂಡಲು ನಾವು ಸಿದ್ಧರಾಗಿದ್ದೇವೆ. ಆದರೆ ಅವರು ಮಾಜಿ ಪ್ರಧಾನ ಕಾರ್ಯದರ್ಶಿಯವರು ನಮ್ಮ ಟ್ರಸ್ಟಿನ ರಾಜ್ಯ ಗೌರವಾಧ್ಯಕ್ಷರಾದಂಥ ಬಸವನಗೌಡರ ಹತ್ರ ಕ್ಷಮೆ ಕೇಳೋದ್ರಿಂದ ನಾವು ಅದರ ಮುಂದೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಿಲ್ಲ. ಸರ್, ನೀವು ಹೇಳ್ತಾ ಇದ್ದೀರಾ ನಮ್ಮ ಸಂಸ್ಥೆ ಗೌರವಾಧ್ಯಕ್ಷರು ಮುಂದೆ ಕ್ಷಮೆ ಕೇಳಿದ್ರು ನಾವು ಸುಮ್ಮನೆ ಆಗೋದು ಅಂತ. ಇವತ್ತು ಇನ್ನು ಒಂಥರ ಆರೋಪ ಬರ್ತದೆ, ನಾಳೆ ಇನ್ನೊಂದು ಆರೋಪ ಬರ್ತದೆ. ನೀವು ಅವಾಗೂ ನಿಮ್ಮ ಗೌರವಾಧ್ಯಕ್ಷನ ಕೇಳಿದ್ರು ಅಂತ ನೀವು ಸುಮ್ಮನೆ ಆಗೋತೀರಾ? ಇಲ್ಲ, ಅಂದರೆ ಅದೇ ಕೆಲಸ ಮತ್ತೆ ಕಂಟಿನ್ಯೂ ಆದರೆ, ಅದೇ ಕೆಲಸ ಮತ್ತೆ ಮುಂದುವರಿಸಿದ್ರೆ ಏನಾದರೂ ಅವ್ರ ಮೇಲೆ ನಾವು ಆ್ಯಕ್ಷನ್ ತೊಗೋಬೇಕಂತೇಳಿ ತುಂಬ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿ ಒಗ್ಗೂಟದಿಂದ ನಿಂತ್ಕೊಂಡಿದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಅವನು ನಮ್ಮ ಟ್ರಸ್ಟಿನ ವಿರುದ್ಧವಾಗಲಿ ಎಲ್ಲಿ ಹೇಳಿಕೆ ಕೊಡೋದಾಗಲಿ ಮತ್ತೊಂದು ಅವನು ಯಾವುದೇ ರೀತಿ ಮಾಡಲಿಲ್ಲ. ಹೀಗಾಗಿ ಅವನು ಅಲ್ಲಿಗೆ ಬಚಾವಾದ ಅಷ್ಟೇ. ನೀವು ಆ ಸಂಸ್ಥೆಯಿಂದ ಇವಾಗ ಅವನ್ನ ಇಟ್ಕೊಂಡಿದ್ದ ಅಥವಾ ಸಂಸ್ಥೆಯಿಂದ ವಜಾ ಮಾಡುವಂಥ ಕೆಲಸ ಮಾಡಿದ್ದೀರಾ ಸರ್? ವಜಾ ಮಾಡಿ ಅವನು ಸಂಸ್ಥೆಯಿಂದ 2019ರಲ್ಲಿ ಅವನು ವಜಾ ಮಾಡಿದ್ದೀವಿ. 2019ರಲ್ಲಿ ವಜಾ ಮಾಡಿ ಅವನು ಸಂಸ್ಥೆಯಿಂದ ತೆಗೆದಾಕಿ ಆ ಸ್ಥಾನಕ್ಕೆ ಇವಾಗ ಅಂಬಣ್ಣ ಮುಡಿಬಿಯವರ ಹತ್ರ ಹೇಳ್ಬಿಟ್ಟು ಅವನು ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡ್ಕೊಂಡಿದ್ದೀನಿ. ನೀವು ಒಂದು ಹೇಳಿದ್ರ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಜಯದೇವ್ ಅನ್ನೋರು ನನಗೆ ಒಂಥರ ಇಲ್ಲಿ ಇದು ಮಾಡಿದ್ರು ಅಂತ, ಅವ್ರು ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡಿದ್ರು ಸರ್? ಅಂದರೆ ನಾನು ಬೆಂಗಳೂರಿಗೆ ಬಂದಾಗ ಅವರು ನಮ್ಮ ಮನೆ ಅಕ್ಕಪಕ್ಕ ಇರೋದ್ರಿಂದ ಅವರು ಜಾಸ್ತಿ ಸಾಹಿತ್ಯಿಕವಾಗಿ ಹೋರಾಟ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನಾನು ಡ್ಯೂಟಿಯಿಂದ ಮುಗಿಸೋ ಮುಂದೆ 5:30ಗೆ ಆಚೆ ಬಂದು ನಿಂತ್ಕೊಳ್ಳೋದು, ಎಲ್ಲಿ ಓಡಾಡ್ಕೊತಿದ್ದ. ಅವಾಗ ನಮಗೆ ಅವರು ಪರಿಚಯ ಆಗಿದ್ರು. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ 2012ರಲ್ಲಿ ಅವರು ಮೊದಲ ಬಾರಿಗೆ ದಾಸರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಒಂದು 3-4 ತಿಂಗಳಲ್ಲಿ ನನಗೆ ಪರಿಚಯ ಆಗುತ್ತೆ. ಅವಾಗ ಇಲ್ಲಿ ಬಗಲಗುಂಟೆ ಸಿಗ್ನಲ್ ಹತ್ರ ಒಂದು ಸಪ್ತಗಿರಿ ಹೋಟೆಲ್ ಇರುತ್ತೆ. ಆ ಹೋಟೆಲ್ ನಾನು ಕರೆದ್ಬಿಟ್ಟು ಅವತ್ತು ನನಗೆ ಸಂಚಾಲಕರಾಗಿ ದಾಸರ ವಿಧಾನಸಭಾ ಕ್ಷೇತ್ರದ ಅವರು ನೇಮಕ ಮಾಡ್ಕೋತಾರೆ. ನೀವು ಯಾವ್ಯಾವ ಸಂಸ್ಥೆ ನಂಗೆ ಕೆಲಸ ಮಾಡಿದ್ದೀರಾ ಸರ್? ಈತ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಮಾಡಿದ್ದೀನಿ ಅಂತಿದ್ದೀರಾ, ಈತ ಉತ್ತರ ಕರ್ನಾಟಕ ಜನಪರ ವೇದಿಕೆಯಲ್ಲಿ ಮಾಡಿದ್ದೀನಿ ಅಂತೀರಾ, ಇವಾಗ ತಮ್ಮದೇ ಆದಂಥ ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀರಾ. ಈ ಎಷ್ಟರಲ್ಲಿ ಮಾಡ್ತಾ ಇದ್ದೀರಾ ಸರ್ ನೀವು ಕೆಲಸ? ಆಗಾದ್ರೆ ಅಂದರೆ ಏನಾಗುತ್ತೆ ಅಂದರೆ, ಮನುಷ್ಯನಿಗೆ ಒಂದು ಮೆಟ್ಲತ್ತಿರುತ್ತೆ. ಆ ಮೆಟ್ಲತ್ತೋಕ್ಕೆ ನನಗೆ ಸಹಾಯ ಮಾಡಿದಂಥ ಮೊದಲು ನನಗೆ ಕನ್ನಡ ಸಾಹಿತ್ಯ ಪರಿಷತ್ತು. ಅದಕ್ಕೆ ನಮಗೆ ಜಯದೇವ್ ಸರ್ ಅವರಿಗೆ ಸಪೋರ್ಟಿಂದ ನಾನು ಕನ್ನಡ ಸಾಹಿತ್ಯ ಪರಿಷತ್ತದಲ್ಲಿ ಸುಮಾರು 7 ವರ್ಷಗಳ ಕಾಲ ಕೆಲಸ ಮಾಡಿದ್ದೆ. 7 ವರ್ಷ ಆದ ನಂತರ ನನಗೆ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ದಾಸರಳ್ಳಿ ವಾರ್ಡ್ ಘಟಕದ ಅಧ್ಯಕ್ಷರಾಗಿ ನನಗೆ ಮಾಯಣ್ಣ ಸರ್ ಮತ್ತು ಜಯದೇವ್ ಸರ್ ಸೇರಿಕೊಂಡು ನನಗೆ 5 ವರ್ಷ ಅವಕಾಶ ಮಾಡಿಕೊಡ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಸರಳ್ಳಿ ವಾರ್ಡ್ ಘಟಕದಾಗಿ. ಅಲ್ಲಿ ನಾನು 5 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಅದಾದ ನಂತರ ನನಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕೆಲಸ ಮಾಡೋದು ಎಲ್ಲ ನೋಡ್ಕೊಂಡು ನನಗೇನಂತ ಏನಾದರೂ ನಾವೊಂದು ಮಾಡಬೇಕು ಅಂತ ಬೆಂಗಳೂರಲ್ಲಿ ಒಂದು ಏನಾದರೂ ನಂದು ಕುರು ಉಳಿಬೇಕು ಅನ್ಕೊಂಡು ಏನು ಮಾಡಿದ್ದೆ ಅಂದರೆ, ಉತ್ತರ ಕನ್ನಡ ಭಾಗದವನು ಆಗಿದ್ದರಿಂದ ಉತ್ತರ ಕರ್ನಾಟಕ ಜನಪರ ವೇದಿಕೆ ಎಂಬುದನ್ನು ಸಂಸ್ಥೆ ಸ್ಥಾಪಿಸಬೇಕಂತ ಹೇಳ್ಬಿಟ್ಟು ನಾನು 2013ರಲ್ಲಿ ನಾನು ಒಂದು ಉತ್ತರ ಕನ್ನಡ ಜನಪರ ವೇದಿಕೆ ಸ್ಥಾಪಿಸಿದ ನಂತರ ನಾನು ಸುಮಾರು 5 ವರ್ಷಗಳ ಕಾಲ ಅಲ್ಲಿ ನಾನು ಒಳ್ಳೆ ಒಂದು ಕಾರ್ಯಗಳನ್ನು ಮಾಡಿಕೊಂಡು ನಮ್ಮ ಭಾಗದ ಶೈಲಿಯ ಒಂದು ಉತ್ತರ ಕನ್ನಡ ಶೈಲಿಯಲ್ಲಿ ಉತ್ತರ ಕರ್ನಾಟಕ ಸಂಕ್ರಾಂತಿ ಹಬ್ಬ ಇರ್ಬೋದು, ನಾಗರ ಪಂಚಮಿ ಅಂತ ಹಬ್ಬ ಇರ್ಬೋದು, ಈ ಥರದ ಹಬ್ಬಗಳನ್ನು ಬನ್ನಿ ಎಂಬ ಕಾರ್ಯಕ್ರಮ ಇರ್ಬೋದು, ಆ ಥರ ಎಲ್ಲ ಮಾಡಿಕೊಂಡು 5 ವರ್ಷ ನಾನು ಅದರಲ್ಲಿ ನಮ್ಮ ಬೈಲಾ ಪ್ರಕಾರ 5 ವರ್ಷ ಆಡಳಿತ ಮಾಡೋದಕ್ಕೆ ಮಾತ್ರ ಅವಕಾಶ ಇರೋದು. 5 ವರ್ಷ ಆದ ನಂತರ ನಾನು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಆ ಸಂಸ್ಥೆಯಿಂದ ಆಚೆ ಬಂದು
ನಾನು ಏನು ಮಾಡ್ತೇನೆ, ಸುಮ್ಮನೆ ಕುಂದ್ರದಲ್ಲ, ನಾವೊಂದು ಥರ ಅಲ್ಲದೆ ಮಾಡ್ತೇವೆ. ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಅಂತ ಹೇಳಿಬಿಟ್ಟು ಒಂದು ಸಂಸ್ಥೆನ ಸ್ಥಾಪಿಸ್ತಾ ಇದ್ದೀವಿ. ಈ ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಅಂತ ಮಾಡ್ಕೊಂಡು ಇದುವರೆಗೆ ಯಾವ್ಯಾವ ರೀತಿಯಾದಂಥ ಕಾರ್ಯಕ್ರಮ ಮಾಡಿದ್ದೀರಾ, ಮತ್ತು ಏನೋ ಸಮ್ಮೇಳನಗಳು ಮಾಡಿದ್ದೀವಿ ಅಂತ ಹೇಳಿದ್ರು ಸರ್. ಯಾವ್ಯಾವ ರೀತಿ ಸಮ್ಮೇಳನ ಮಾಡಿದ್ದೀರಾ ಸರ್ ನೀವು ಇದುವರೆಗೂ? ನಾವು ಮೊದಲೇ ವರ್ಷದ 2018ರಲ್ಲಿ ನಾನು ವಿಜಯಪುರ ಜಿಲ್ಲೆಯಲ್ಲೇ ನಾನು ಮೊದಲೇ ವರ್ಷದ ವಾರ್ಷಿಕೋತ್ಸವ ಮಾಡ್ತೀನಿ. ಮಾಡಿದ ನಂತರ ಅಲ್ಲಿ ಏನಂತಂದರೆ ಉತ್ತರ ಕನ್ನಡ ಭಾಗದಲ್ಲಿ ಮಾಡೋದ್ರಿಂದ ಅಲ್ಲಿ ರೈತಾಪ ಜನರು ಜಾಸ್ತಿ ಇರೋದು, ರೈತರಿಗಾಗಿ ಒಂದು ಕಾರ್ಯಕ್ರಮ ಇಟ್ಕೋತೀವಿ. ಅಂದರೆ ರೈತರಿಗೆ ಒಂದು ಗೌರವ ಸಲ್ಲಿಸುವುದಕ್ಕೋಸ್ಕರ ಅಲ್ಲಿ ಅತ್ಯುತ್ತಮವಾಗಿ ಸಾವಯವ ಕೃಷಿ ಬೆಳೆದ್ಬಿಟ್ಟು ಅಲ್ಲಿ ರೈತರು ಯಾರು ಇದು ಮಾಡಿರ್ತಾರೆ ಅಂಥವ್ರನ್ನ ಕರೆಸಿಬಿಟ್ಟು ಅಲ್ಲಿ ಏನು ಮಾಡ್ತೇವೆ ಅಂದರೆ ಸುಮಾರು ಒಂದು 10 ಜನ ರೈತರಿಗೆ ನಾವು ಗೌರವಿಸಿ ಸನ್ಮಾನ ಮಾಡ್ತೇವೆ. ಅದಾದ ನಂತರ ಅಲ್ಲಿ ಮಾಜಿ ಸೈನಿಕರಿಗೆ ಕರೆಸಿಬಿಟ್ಟು ಗೌರವ ಸನ್ಮಾನ, ಈ ಥರ ಮೊದಲೇ ವರ್ಷದ ನಾವು ಅಲ್ಲಿ ಮಾಡಿದ್ದೀವಿ. ಪ್ರತಿ ವರ್ಷ ನಾವು ವಾರ್ಷಿಕೋತ್ಸವ ಅಂತ ಕಾರ್ಯಕ್ರಮ ಮಾಡ್ಕೊತ ಬರ್ತೀವಿ. ವಾರ್ಷಿಕೋತ್ಸವದಲ್ಲಿ ಅಂತಾರಾಷ್ಟ್ರೀಯ ಮಹಿಳೆಯರಿಗೆ ಮಹಿಳಾ ದಿನಾಚರಣೆ ಮಾಡ್ತೀವಿ. ಮತ್ತು ಇವಾಗ ಪ್ರತಿ ವರ್ಷ ನಾವು ಗಾಂಧಿ ಜಯಂತಿ ಇರ್ಬೋದು, ಮತ್ತು ಆಗಸ್ಟ್ 15ನೇ ತಾರೀಕು, ಜನವರಿ 26 ಇಂಥ ರಾಷ್ಟ್ರೀಯ ಹಬ್ಬಗಳನ್ನು ಎಲ್ಲರೂ ಆಚರಣೆ ಮಾಡ್ಕೊತ ಬರ್ತಾ ಇದ್ದೀವಿ. ವೀಕ್ಷಕರೇ, ಒಂದು ಸಣ್ಣದಾದ ಒಂದು ಜಾಹೀರಾತು ತಗೊಂಡು ಮುಂದೆ ಬರ್ತೀವಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗಿತ್ತು. ಒಮ್ಮೆ ಭೇಟಿ ಕೊಡಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಬಡಾವಣೆ, ಮಲ್ಲಸಂದ್ರ, ಬೆಂಗಳೂರು 57. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900 98215 ಹಾಗೂ 984 545 1196. ನಿತ್ಯ ಜ್ಯೋತಿ ಪಬ್ಲಿಕ್ ಸ್ಕೂಲ್ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗುತ್ತಿದೆ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ. ನಿತ್ಯ ಜ್ಯೋತಿ ಪಬ್ಲಿಕ್ ಸ್ಕೂಲ್, ಮಲ್ಲಸಂದ್ರ, ಹೆಸರುಘಟ್ಟ ಮುಖ್ಯ ರಸ್ತೆ, ಟಿ ದಾಸರಹಳ್ಳಿ 560057. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535257719 ಹಾಗೂ 9448481782 ಮತ್ತು 9620162253. ಶ್ರೀ ಜ್ಯೋತಿ ಶಾಲೆಯ ಜ್ಞಾನ ಮಂದಿರ, ಶ್ರೀ ಚೌಡೇಶ್ವರಿ ಹಾಗೂ ಎಡಗುಂಜಿ ಮಹಾಗಣಪತಿ ದೇವರ ಆರಾಧಕರು ನಮ್ಮಲ್ಲಿ ದೇವಾಲಯ ಪ್ರತಿಷ್ಠಾಪನೆ, ಗೃಹ ಪ್ರವೇಶ, ಮದುವೆ, ನಾಮಕರಣ, ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಅವಿವಾಹಿತರಿಗೆ ಕದಲಿ ವಿವಾಹ, ಕುಂಭ ವಿವಾಹ ಹಾಗೂ ಮೋಕ್ಷನಾರಾಯಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ. ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ, ವಧುವರ ಸಾಲವಳಿ, ಜನ್ಮಪತ್ರಿಕಾ ರಚನೆ, ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ. ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ. ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು, ಶ್ರೀ ಜ್ಯೋತಿ ಶಾಲೆಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ, ಎನ್ಎಂಎಚ್ ಪಾರ್ಕ್ ಹತ್ತಿರ, ಸಿಡೇದಹಳ್ಳಿ, ನಾಗಸಂದ್ರ ಅಂಚೆ, ಬೆಂಗಳೂರು 560073. ದೂರವಾಣಿ ಸಂಖ್ಯೆ 9886648135 ಹಾಗೂ 9844351356. ಯಶಸ್ಸು ವಿದ್ಯಾಕೇಂದ್ರ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಒಮ್ಮೆ ಭೇಟಿ ಕೊಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್, ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ, ಚಿಕ್ಕಬಾಣವಾರ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7829814447. ನಮಸ್ಕಾರ ವೀಕ್ಷಕರೇ, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹನುಮಂತಪ್ಪ ಎಸ್ ಮೆಣೆಗಾರ ಅವರು ನಮ್ಮ
ನ್ಯೂಸ್ ಸಿಟಿವನ್ನ ಕನ್ನಡ ಚಾನಲ್ಗೆ ಬಂದು ಅವರ ಬಗ್ಗೆ ಕೆಲವು ಮಾಹಿತಿಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ ಬನ್ನಿ. ಸರ್, ನೀವು ಹೇಳಿದ್ರ ನಾವು ಸಂಸ್ಥೆ ಕಟ್ಟಿದ್ದೀವಿ ಅಂತ. ಆಲ್ರೆಡಿ ನಿಮ್ಮ ಮೇಲೆ ಒಂದು ಆರೋಪ ಬಂದಿತ್ತು, ಅದಕ್ಕೆ ನೀವು ಜಮಶಾಯಿಸಿ ಕೊಟ್ರ, ಸಮಾಜಾಯಿಸಿ ಕೊಟ್ಟು ಅವ್ರಿಗೆ ಏನು ಉತ್ತರ ಕೊಡ್ಬೇಕಾಯ್ತ ಕೊಟ್ರ. ಆದರೆ ಈ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಕೆಲವೊಂದು ಜನ ನಿಮ್ಮ ಬಗ್ಗೆ ಹೇಳ್ತಾರೆ, ಹನುಮಂತಪ್ಪ ಮಾಡಿದ್ರೆ ದುಡ್ಡು ಮಾಡೋಕ್ಕೆ ಸಂಸ್ಥೆ ಮಾಡಿರೋದು, ಜನ ಸೇವೆ ಮಾಡೋಕ್ಕಲ್ಲ ಅಂತಾರೆ. ಎಸ್, ಇದು ಏನಾಗುತ್ತಂದರೆ, ನಾವು ದುಡ್ಡು ಮಾಡಬೇಕನ್ನೋದಾಗಿದ್ದರೆ ನಾನು 2013ರಲ್ಲಿ ನಾನು ಉತ್ತರ ಕನ್ನಡ ಜನಪರ ವೇದಿಕೆ ಕಟ್ಟಿದ್ದೀನಿ. ಆ ಸಮಯದಲ್ಲೇ ಮಾಡ್ಬೋದಾಗಿತ್ತು. ಅದಾದ ನಂತರ ಅದು ಅಲ್ಲಿ ಮಾಡೋಕ್ಕಾಗಲಿಕ್ಕೆ ಅನ್ಕೊಂಡು ಪರವಾಗಿಲ್ಲ. 2017ರಲ್ಲಿ ನಾನು ನನ್ನದೇ ಆದಂಥ ಸಂಸ್ಥೆ ಅಂದರೆ ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಏನು ಕಟ್ಟಿದ್ದೀನಿ ಅಲ್ವಾ, ಅಲ್ಲಿ ನನ್ನದೇ ಆಡಳಿತ, ನಾನೇ ಎಲ್ಲ ಸರ್ವಾಧ್ಯಕ್ಷರಿದ್ದೆ. ಬಟ್ ಮಾಡ್ಬೋದಿತ್ತು. ನಾನು ಏನಾದ್ರು ದುಡ್ಡು ಮಾಡೋಂಗಿದ್ದಿದ್ರೆ ಇವತ್ತು ನಾನು ಬಾಡಿಗೆ ಮನೇಲಿ ಇರ್ತಿರಲಿಲ್ಲ, ಮತ್ತು ಇವತ್ತು ನಾನು ಸಾಲಗಾರರಾಗಿರ್ತಿರಲಿಲ್ಲ. ನನಗೆ ಬೇಕಾಗಿದ್ದು ಸಮಾಜ ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಮಾತ್ರ ಇರೋದು ಹೊರತು ಅದೇ ಒಂದೇ ಗುರಿ. ನನಗೆ ದುಡ್ಡು ತಿಂದು ಮತ್ತು ಆ ಥರ ಬೆಳೆಯೋದೇ ಏನಿಲ್ಲ. ಯಾಕಂದರೆ ನಾನು ಮೂಲತಃ ಉತ್ತರ ಕರ್ನಾಟಕದವರು, ಸ್ವಾಭಿಮಾನದಿಂದ ಬಂದಂಥವನು. ಮತ್ತು ನನ್ನ ತಂದೆ ತಾಯಿಗಳು ನನಗೆ ಹಾಕಿಕೊಟ್ಟಂಥ ಮಾರ್ಗ ಏನಿದೆಯಲ್ಲ ಆ ಮಾರ್ಗದಲ್ಲಿ ನಡೀತಾ ಇರೋದು. ನನ್ನದೇ ಆದಂಥ ನನ್ನ ವಿಜಯಪುರ ಜಿಲ್ಲೆಯಲ್ಲಿ ನನ್ನದೇ ಆದಂಥ ಆಸ್ತಿ ಇದೆ. ನನ್ನ ತಂದೆ ತಾಯಿ ಕೊಡುವಂಥ ಗೌರವ ಏನಿದೆ ಆ ಗೌರವನ ಮುಂದಿನ ಹಿರಿಯರಿಗೆ ಇಲ್ಲಿ ನಾನು ಬೆಂಗಳೂರಿರೋ ಜನರಿಗೆ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆ ಸಂಸ್ಥೆ ಮಾಡ್ತಾ ಇರೋದು. ಯಾವುದೇ ಕಾರಣಕ್ಕೂ ದುಡ್ಡಿನ ವಿಷಯ ಮಾಡಲ್ಲ, ಮುಂದೆ ಮಾಡೋದಿಲ್ಲ. ಹನುಮಂತಪ್ಪ ಅವ್ರ ಹಿಂದೆಗಡೆ ಅವ್ರ ಶ್ರೀಮತಿ ಅವರಾದ ಶಿಲ್ಪಾ ಹನುಮಂತಪ್ಪ ಮೆಡೆಗಾರ ಅವ್ರದ್ದು ಸಂಪೂರ್ಣ ಬೆಂಬಲ ಇದೆ. ಹನುಮಂತಪ್ಪ ಎಲ್ಲಿರ್ತಾರೋ ಅಲ್ಲಿ ಶಿಲ್ಪಾ ಅವ್ರು ಇರ್ತಾರೆ ಅನ್ನೋ ಮಾಹಿತಿ ಇದೆ. ಹೆಂಗೆ ಸರ್ ಇದು ನಿಮ್ಮ ಆದರ್ಶ ದಂಪತಿಗಳ ಇದು ಏನಂತಂದರೆ, ನಾನು ಯಾವುದೇ ಸಂಸ್ಥೆ ಕಟ್ಟಿದಾಗ ನನಗೆ ಅಲ್ಲಿ ಅಂದರೆ ಉತ್ತರ ಕನ್ನಡ ಜನಪರಕ್ಕೆ ಸ್ವಲ್ಪ ನನಗೆ ಒಂದಿಷ್ಟು ಇರಿಟೇಟ್ ಅಂದರೆ ಒಂದು ಸ್ವಲ್ಪ ನನ್ನ ಮನಸ್ಸಿಗೆ ನೋವಾಗೋ ಥರ ನಡ್ಕೊಂಡಿದ್ರಲ್ಲಿ ಆ ಜನ. ಅಂದರೆ ಏನೋ ಆರೋಪ ಮಾಡಿ ದುಡ್ಡು ತಿಂದಿನಂತೆ ನೀವೇನು ಕೇಳಿದ್ರಲ್ಲ ಮೊದಲೇ ಪ್ರಶ್ನೆಗೆ, ಆ ಥರ ದುಡ್ಡು ತಿಂದಿದ್ದಾನೆ ಹಾಗೆ ಅಂತ ಹೇಳ್ಬಿಟ್ಟು, ಆ ದುಡ್ಡು ತಿಂದಿಲ್ಲ ಅನ್ನೋದಕ್ಕೆ ನಾನು ಸಂಪೂರ್ಣವಾದ ಮಾಹಿತಿ ತಲುಪಿಸಿ ಅಲ್ಲೆಲ್ಲ ಮಾಡಿ 5 ವರ್ಷ ಮುಗಿದ ನಂತರ ನಾನು ಏನು ಮಾಡಿದೆ, ಅವರಿಗೆ ಲೆಕ್ಕಪತ್ರ ಎಲ್ಲ ಕೊಟ್ಟ ನಂತರ ಬಂದ ನಂತರ ನನಗೆ ನನ್ನ ಶ್ರೀಮತಿಯವರು ನಾನೊಂದಿತ್ತ ಸಂಸ್ಥೆ ಕಟ್ಟಬೇಕಾಗ್ತಾ ಇದ್ದೆ ಅಂದಾಗ ಸಂಪೂರ್ಣವಾದ ಬೆಂಬಲ ಕೊಡ್ತಾ ಇದ್ದಾರೆ. ಬೆಂಬಲ ಕೊಟ್ಟು ಈಗ ಸುಮಾರು 7 ವರ್ಷಗಳ ಕಾಲ ಅವರು ನನ್ನ ಬೆನ್ನೆಲುಬಾಗಿ ನನ್ನ ಜೀವನದ ಇವತ್ತೇನಾದರೂ ನಾನೊಂದು ಸಮಾಜದಲ್ಲಿ ಒಂದು ಗುರುತಿಸ್ಕೊತೀನಿ ಅಂತಂದರೆ ಮೂಲ ಕಾರಣ ನನಗೆ ನನ್ನ ಶ್ರೀಮತಿ ಆದಂಥ ಶಿಲ್ಪಾ ಮೇಡೆಗಾರ್ ಅವರು. ಯಾಕಂತಂದರೆ ನಾನು ಪ್ರತಿ ಹೆಜ್ಜೆಯಲ್ಲೂ ನಾನು ಕುಗ್ಗಿದಾಗಲೂ ನಾನು ಹಿಗ್ಗಿದಾಗಲೂ ನಾನು ಪ್ರತಿ ಹೆಜ್ಜೆಯಲ್ಲಿ ಅವರು ನನ್ನ ಜೊತೆ ಭಾಗಿಯಾಗಿದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ನಾನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಮಾಡಿ ಇವಾಗ ಅವರು ಅಡಿಯಲ್ಲಿ ಸುಮಾರು ಒಂದು 20 ಜನ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ನಿಮ್ಮ ಮಕ್ಕಳ ವಿಚಾರ ಬಂದರೆ, ನಿಮ್ಮ ಮಕ್ಕಳು ಭರತನಾಟ್ಯ ಆಗಿರ್ಬೋದು ಅಥವಾ ಸಾಂಸ್ಕೃತಿಕ ವಿಚಾರಗಳಿಗಾಗಿರ್ಬೋದು ತುಂಬ ಮುಂದಿದ್ದಾರೆ. ಮತ್ತು ಹಲವಾರು ಪ್ರಶಸ್ತಿಗಳೇನೋ ಗೆದ್ಕೊಂಡ್ಬಂದಿರೋಂಥ ಮಾಹಿತಿ ಇದೆಯಲ್ಲ ಸರ್? ಹೌದು. ಇವಾಗ ಏನಂತಂದರೆ, ಕರ್ನಾಟಕ ಜನಸ್ಪಂದನ ಟ್ರಸ್ಟ್ನಲ್ಲಿ ಕಲಾಕುಸುಮ ಅಥವಾ ಒಂದು ಬಳಗ ಮಾಡ್ಕೊಂಡಿದ್ದೀನಿ. ಕಲಾಕುಸುಮ ಬಳಗದಲ್ಲಿ ನಿಮಗೆ ಯಕ್ಷಗಾನ, ಭರತನಾಟ್ಯ, ಜಾನಪದ ಶೈಲಿ ಮತ್ತು ನಮ್ಮ ಕರ್ನಾಟಕದ ವಿವಿಧ ಶೈಲಿಯ ನೃತ್ಯಗಾರರು ಇದ್ದಾರೆ ನಮ್ಮಲ್ಲಿ, ನಮ್ಮ ಸಂಸ್ಥೆಯಲ್ಲಿ. ಅದಕ್ಕಾಗಿ ನಾನು ಬೇರೆ ಮಕ್ಕಳ ಜೊತೆಲಿ ನನ್ನ ಮಗಳು, ಚಿಕ್ಕ ಮಗಳು ದಿವ್ಯಾಶ್ರೀ ಮೇಡೆಗವರಿಗೆ ಭರತನಾಟ್ಯನ ಕಲಿಸೋಕೆ ಮಾಡಿದ್ದೀನಿ. ಅವರು 4 ವರ್ಷದಿಂದ ಭರತನಾಟ್ಯ ಕಲಿತಿದ್ದಾರೆ. ಇವಾಗ ಅವರು ಜೂನಿಯರ್ ಎಕ್ಸಾಮ್ನೂ ಬರೆದಿದ್ದಾರೆ. ಮತ್ತು ದೊಡ್ಡ ಮಗಳು ಇವಾಗ SLC ಅವ್ರದ್ದು ಮುಗೀತು. ಅವರು 97% ಮಾಡಿದ್ದು ನಿಜ. ಬಟ್ ಮಾಡಿ ಇವಾಗ PUC ಓದ್ತಾ ಇದ್ದಾರೆ. ಅದು ಯಾಕಂದರೆ ನನ್ನ ತಂದೆ ತಾಯಿಗಳು ಹಾಕಿಕೊಟ್ಟಂಥ ಮಾರ್ಗನ ನನ್ನ ಮಕ್ಕಳಿಗೆ ನಾನು ದಾರಿ ಎರಿತಾ ಇದ್ದೀನಿ. ಹಿಂಗಾಗಿ ಅವರು ತಂದೆಗೆ ತಕ್ಕ ಮಕ್ಕಳ ಥರ ಇದ್ದಾರೆ. ಇವಾಗ ನೀವೊಂದೇನೋ ಹೇಳಿದ್ರ ಸರ್, ರಾಜ್ಯ ಮಟ್ಟದ ಸಮ್ಮೇಳನ ಮಾಡಿದಾಗ ನನಗೆ ಬೇರೆ ಸಂಘ ಸಂಸ್ಥೆಗಳು ನನ್ನನ್ನು ಗುರುತಿಸಿ ಒಂದು ರಾಜ್ಯ ಗೌರವ ಪ್ರಶಸ್ತಿ ನೀಡಿದ್ರು ಅಂತ. ಯಾವ ಪ್ರಶಸ್ತಿ ಕೊಟ್ಟರು ಸರ್ ನಿಮಗೆ ಅಂತ? ಬಸವಶ್ರೀ ಕಾಯಕ ರತ್ನ ಅಂತ ಹೇಳ್ಬಿಟ್ಟು. ಯಾಕಂದರೆ ಅದು ಇವಾಗ ಏನಾಗುತ್ತೆ ಅಂದರೆ, ನಾವು ಅಷ್ಟು ಸುಲಭವಾಗಿ ಯಾವುದೋ ಈಗ ಇತ್ತೀಚೆಗೆ ಅಂದರೆ 2 ವರ್ಷ 3 ವರ್ಷದಿಂದ ನಾನು ಯಾವುದೋ ಪ್ರಶಸ್ತಿಗೆ ತುಂಬ ಜನ ಹೇಳ್ತಾ ಇದ್ದಾರೆ, ಸರ್ ನಿಮ್ಮದು ಪ್ರಶಸ್ತಿ ಹಾಕ್ಕೋತೀವಿ ಅಂತ ಹೇಳ್ಬಿಟ್ಟು. ನಾನು ಪ್ರಶಸ್ತಿಗೇನು ಇವಾಗ ಆಸೆ ಪಡೋದಿಲ್ಲ. ಮತ್ತು ರೀಸೆಂಟಾಗಿ ನನಗೆ 3 ತಿಂಗಳ ಹಿಂದೆ ಯಾವುದೋ ತಮಿಳ್ನಾಡು ಒಂದು ಯೂನಿವರ್ಸಿಟಿಯಿಂದ ಕರೆ ಬರುತ್ತಾ, ಸರ್ ನಿಮ್ಗೆ ಡಾಕ್ಟರೇಟ್ ಕೊಡಬೇಕು, ನಿಮ್ಮದು ಎಲ್ಲ ಪ್ರೊಫೈಲ್ ಕಳಿಸಿ ಅಂತ ಹೇಳ್ಬಿಟ್ಟು. ಸರ್ ಯಾಕೆ ಅಂತ ಕೇಳಿದಾಗ, ಇಲ್ಲ ಸರ್ ನೀವು ತುಂಬ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ರೆ, ನಿಮ್ಮದೆಲ್ಲ ಸಮಾಜ ಸೇವೆದು ಎಲ್ಲ ನಾನು ನೋಡಿದ್ದೀವಿ, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೀವಿ ಮತ್ತು ನಿಮ್ಮ ಫೇಸ್ಬುಕ್ಕೆಲ್ಲ ನೋಡಿದ್ದೀವಿ ಅಂತ ಹೇಳಿದರು. ನನಗೆ ಇವಾಗ 43 ವರ್ಷ. ನಾನು ಈ ವಯಸ್ಸಿನಲ್ಲಿ ಡಾಕ್ಟರೇಟ್ ತೊಗೊಳಕ್ಕೆ ಯೋಗ್ಯನಲ್ಲ. ಯಾಕಂದರೆ ಈ ಸಮಯ ನನಗೆ ಬೇಕಾಗಿಲ್ಲ. ಒಂದು 60 ವರ್ಷ ದಾಟಿದರೆ, ನಾನು 60 ವರ್ಷ ಬದುಕಿದ್ದೆ ಅಂದರೆ 60 ವರ್ಷ ಆದ ನಂತರ ಬೇಕಾದ್ರೆ ಕರೆದು ಕೊಡಿ, ನಾನು ತೊಗೊಳಕ್ಕೆ ಸಿದ್ಧನಿದ್ದೀನಿ ಅಂತ ಹೇಳಿದೆ. ಬಟ್ ಯಾವುದೇ ಇನ್ನು ಮುಂದಿನ ದಿನಗಳಲ್ಲಿ ನಾನು
ಈ ಪ್ರಶಸ್ತಿಗಳಿಂದ ಸ್ವಲ್ಪ ದೂರ ಇರಬೇಕು. ಬರೀ ಸಮಾಜ ಸೇವೆನ ಮತ್ತು ಇಲ್ಲಾಂದರೆ ಸಮಾಜಕ್ಕೆ ಅನುಕೂಲವಾಗಂಥ ಕೆಲಸಗಳು ಮಾಡಬೇಕು ಅನ್ನೋದು ಒಂದೇ ಉದ್ದೇಶ ಇರುತ್ತೆ ಇವಾಗ. ಸರ್, ನೀವು ಹೇಳ್ತಾ ಕರ್ನಾಟಕ ಜನಸ್ಪಂದನ, ನಮಗೆ ಬಂದಿರೋ ಕೆಲವು ಮಾಹಿತಿಗಳು ಹೇಳ್ತೀವಿ. ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಅಂದರೆ ಬರೀ ಉತ್ತರ ಕರ್ನಾಟಕ ಜನರಿಗೆ ಮಾತ್ರ ಸೀಮಿತ ಇಲ್ಲ, ಇಲ್ಲಿ ಬೆಂಗಳೂರಲ್ಲಿರೋರು ಯಾರಿಗೂ ಇಲ್ಲ, ಬರೀ ಉತ್ತರ ಕರ್ನಾಟಕ ಜನರಿಗೆ ಮಾತ್ರ ಬೆಂಬಲವಾಗಿ ನಿಂತ್ಕೊಂತಾರೆ ಹನುಮಂತಪ್ಪವರು ಅಂತ ಆರೋಪಗಳು ಬರ್ತಾವಲ್ಲ ಸರ್? ಇಲ್ಲ, ಇದು ಏನಂತಂದರೆ ನೀವು ಕೇಳೋದು ನಿಜ. ಬಟ್ ಏನಂತಂದರೆ ನಾವು ಅದಕ್ಕಾಗಿ ಉತ್ತರ ಕರ್ನಾಟಕ ಜನಪರ ವೇದಿಕೆ ಇದ್ದಾಗ ಈ ಆರೋಪಗಳು ಬಂದಿತ್ತು. ಅದಕ್ಕಾಗಿ ನಾನು ಏನು ಮಾಡಿದೆ ಅಂದರೆ ಅಖಂಡ ಕರ್ನಾಟಕದ ಉಳಿವಿಗಾಗಿ, ಅಖಂಡ ಕರ್ನಾಟಕದ ಒಗ್ಗಟ್ಟಿಗಾಗಿ ನಾವು ಮಾಡ್ಕೊಂಡಂಥ ಸಂಸ್ಥೆನೇ ಕರ್ನಾಟಕ ಜನಸ್ಪಂದನ ಟ್ರಸ್ಟು. ಹಿಂಗಾಗಿ ನಾವು ಉತ್ತರ ದಕ್ಷಿಣ ಅಲ್ಲದೆ ನಾವು ಇಲ್ಲೆಲ್ಲ ಇರೋದಂಥ ಭಾಗದಲ್ಲಿ ನಾವು ಹೋಗಿದಂಥ ಅನಾಥಾಶ್ರಮ ಇರ್ಬೋದು. ನಿಮಗೆ ಜಲಹಳ್ಳಿಯಲ್ಲಿ ಒಂದಿದೆ, ಇಂಡಿಯಾ ಇದು ನೀಡ್ ಬೇಸ್ ಇಂಡಿಯಾ ಅಂತ ಹೇಳ್ಬಿಟ್ಟು ಒಂದು ಆಶ್ರಮ ಇದೆ. ಮತ್ತು ಶ್ರೀರಾಮ್ಪುರದಲ್ಲಿ ಇದೆ. ಅಲ್ಲೆಲ್ಲ ಬರೀ ಹೆಣ್ಮಕ್ಳೇ ಇರೋದು. ಅಲ್ಲಿ ನಾವು ಉತ್ತರ ಕನ್ನಡದ ಯಾರು ಅದಿರಿ ಅಂತ ಹೋಗ್ಬಿಟ್ಟು ಕೇಳ್ಬಿಟ್ಟು ಅವ್ರಿಗೆ ನಾವು ಪುಸ್ತಕ ಬ್ಯಾಗ್ಸ್ ಏನು ಕೊಡಲ್ಲ. ಅಲ್ಲಿ ಇರುವಂಥ ಆಶ್ರಮದಲ್ಲಿರೋ ಮಕ್ಕಳಿಗೆಲ್ಲನೂ ನಾವು ಕೊಡ್ತೀವಿ. ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದಿದೆ ಆಶ್ರಮ, ಅವ್ರದ್ದು ಅಲ್ಲಿ ಹೋದ್ರೂ ಅಷ್ಟೇ. ಅವರು ಹೋದಾಗ ನಾವು ಅಲ್ಲಿ ಉತ್ತರ ಕನ್ನಡದವ್ರು ಒಂದು 4 ಜನ ಇರ್ಬೋದು. ಉಳಿಕಿದ ಎಲ್ಲ ಮಕ್ಕಳು ಒಂದು 60 ಜನ ಮಕ್ಕಳು ಇದ್ದಾರೆ. ಅಲ್ಲಿ 60 ಜನ ಮಕ್ಕಳಿಗೆ ನಾವು ಏನು ಮಾಡ್ತೀವಿ ಅಂದರೆ ಯಾವುದೂ ಭೇದ ಭಾವ ಇಲ್ಲದೇ ಈ ಉತ್ತರ ದಕ್ಷಿಣ ಅಲ್ಲಾದರೆ ಅಖಂಡ ಕರ್ನಾಟಕ ಮಕ್ಕಳು, ಬಡ ಮಕ್ಕಳು ಮತ್ತು ಅನಾಥ ಮಕ್ಕಳಿಗೆ ನಾವು ಪ್ರತಿಯೊಂದು ಅನ್ನದಾಸೋಹ ಇರ್ಬೋದು, ಇಲ್ಲ ಪುಸ್ತಕದ ಇರ್ಬೋದು, ಇಲ್ಲ ಮತ್ತೊಂದು ಏನೋ ನಾವು ಮಾಡೋ ಸಹಾಯನ ಯಾವುದೂ ಭೇದ ಭಾವ ಇಲ್ಲದೇ ಮಾಡ್ತಾ ಇರೋದು. ಇವಾಗ ಒಂದು ಕೊರೋನಾ ಟೈಮಲ್ಲಿ ಸರ್ ಯಾರೂ ಮರೆಯೋಕ್ಕಾಗದೇ ಇರೋಂಥ ದಿನಗಳವು ಕೊರೋನಾ ಟೈಮು ಅಂದರೆ. ಆ ಕೊರೋನಾ ಸಮಯದಲ್ಲಿ ನಿಮ್ಮ ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಮುಖಾಂತರ ಯಾವ್ಯಾವ ರೀತಿ ಕೆಲಸ ಮಾಡ್ಕೊಂಡ್ಬಂದಿದ್ದೀರಾ ಸರ್? ನಾವು ಮೊದಲಿಗೆ ಅಂದರೆ ಫಸ್ಟಿಗೆ 2020ದಲ್ಲಿ ಬಂದಾಗ ಬಹುಶಃ ಅದು ಮಾರ್ಚು ಆಗ್ತಾ ಇದ್ದಂಗೆ ನಮಗೆ ಲಾಕ್ಡೌನ್ ಬರುತ್ತೆ. ಬಹುಶಃ ಏಪ್ರಿಲ್ ತಿಂಗಳಲ್ಲಿ ಲಾಕ್ಡೌನ್ ಆಗುತ್ತೆ. ಏಪ್ರಿಲ್ 23ಕ್ಕೆ ಲಾಕ್ಡೌನ್ ಆಗುತ್ತೆ. ಆವಾಗ ಒಂದು 15-20 ದಿನವರೆಗೂ ನಾವು ಏನು ಮಾಡ್ತಾ ಇರ್ತೀವಿ ಅಂದರೆ ಮನೆ ಬಿಟ್ಟು ಆಚೆ ಬರ್ತಿರಲಿಲ್ಲ. ಅವಾಗ ಎಲ್ಲರೂ ಸ್ವಲ್ಪ ಇದಾಯಿತು. ಆಮೇಲೆ ಸ್ವಲ್ಪ ಕ್ರಮೇಣ ಏನಾಯಿತು, ನಾವೆಲ್ಲ ನಮ್ಮ ಟೀಮದಲ್ಲಿರುವಂಥ ಒಂದು 20 ಜನ ನಾವು ಟ್ರಸ್ಟಿನ ಪದಾಧಿಕಾರಿಗಳಿದ್ದೀವಿ. ನಾವೆಲ್ಲ ಏನು ಮಾಡ್ಕೊಂಡೇವಿ, ಇಲ್ಲ ತುಂಬ ಊಟದೆಲ್ಲ ತೊಂದರೆ ಆಗ್ತಾಯಿದೆ, ಹಾಗೆ ಆಗ್ತಾಯಿದೆ ಅಂದಾಗ ನಾವೆಲ್ಲರೂ ಜೊತೆ ಒಂದು 4,000, 5,000, 4,000, 5,000 ಈ ಥರ ದುಡ್ಡು ಸಂಗ್ರಹ ಮಾಡಿಕೊಂಡು ಸುಮಾರು ದುಡ್ಡು ಮಾಡಿಕೊಂಡು ಒಂದು 50-60 ಸಾವಿರ ರೂಪಾಯಿ ಮಾಡಿಕೊಂಡು ಸುಮಾರು ಕುಟುಂಬಗಳಿಗೆ ನಾವು 15-20 kg 250 ಜನ ಕುಟುಂಬಗಳಿಗೆ ನಾವು ದಿನಸಿ ಕಿಟ್ಸ್ಗಳನ್ನು ಕೊಟ್ಟಿದ್ದೀವಿ. ಮತ್ತು ಅದ ನಂತರ ಒಂದು ದಿನಪೂರ್ತಿ ಒಂದು ದಿವಸ ನಾವು ತರಕಾರಿ ಹಂಚಿದ್ದೀವಿ. ಮತ್ತು 15 ದಿನ ನಿರಂತರವಾಗಿ ನಾವು ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದೀವಿ, ಒಂದು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಈ ಥರ ಕೋವಿಡ್ ಸಂದರ್ಭದಲ್ಲಿ ಮಾಡಿದ್ದೀವಿ. ಇನ್ನು ಹೇಳಿದ್ರ ಸರ್, ಏನೋ ಊಟದ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು, ಮತ್ತು ನೀವೇನೋ ಉತ್ತರ ಕರ್ನಾಟಕ ಜನಗಳಿಗೆ ಯಾವುದೋ ಬರಗಾಲ ಇದು ಬಂದಾಗ, ಮಳೆ ಬಂದು ಜಾಸ್ತಿ ವಿಕೋಪ ಆದಾಗ ಆ ಟೈಮಲ್ಲಿ ನೀವೇನೋ ಎಲ್ಲ ಸಪೋರ್ಟ್ ಮಾಡಿದ್ರ ಅಂತ ಹೇಳ್ಬಿಟ್ಟು ಮಾಹಿತಿ ಅದು ಮಾಡಿದ್ದೀವಿ. ಅಂದರೆ 2019ರಲ್ಲಿ ಇರ್ಬೋದು, ಅದು 2018ರಲ್ಲಿ 19 ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಾಗ ಆ ಸಮಯದಲ್ಲಿ ಅಂದರೆ ತುಂಬ ಮಳೆಯಾಗಿ ಅಲ್ಲಿ ಉತ್ತರ ಕನ್ನಡ ಭಾಗದಲ್ಲಿ ಅತಿವೃಷ್ಟಿ ಆಗಿರುತ್ತೆ. ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ಟೀಮಿನ ಸಹಕಾರದೊಂದಿಗೆ ಇಲ್ಲೆಲ್ಲ ಏನು ಮಾಡ್ತೇವೆ, ದವಸ ಧಾನ್ಯಗಳನ್ನು, ಬಟ್ಟೆಗಳನ್ನು ಮತ್ತೆಲ್ಲ ಪ್ರತಿಯೊಂದು ಸಂಗ್ರಹ ಮಾಡ್ತೀವಿ. ಸಂಗ್ರಹ ಮಾಡಿದರೆ ಇಲ್ಲಿ ಅಂತ ನನಗೆ ಅನಿಸಿದ್ದಂತ ಹೊತ್ತು ಬೆಂಗಳೂರಿನ ಜನರು ಕೊಡೋದ್ರಲ್ಲಿ ಏನು ಕಡಿಮೆ ಇಲ್ಲ ಅಂತ ಅನಿಸ್ತು. ಯಾಕಂದರೆ ಒಂದು ಲಾರಿ ನಮಗೆ ಅವತ್ತು ವಸ್ತುಗಳು ಸಿಕ್ತು. ಅಂದರೆ ದಿನಸಿ ವಸ್ತುಗಳು ಇರ್ಬೋದು, ಬಟ್ಟೆ ಇರ್ಬೋದು, ಬರೀ ಎಲ್ಲ ಪ್ರಕಾರ ನಮಗೆ ಅವತ್ತು ಒಂದು ಲಾರಿ ಆಗಸ್ಟ್ ಸಿಕ್ತು. ಅದಕ್ಕೆ ನಾವೇನು ಮಾಡಿದ್ವಿ, ನಮ್ಮ ಟ್ರಸ್ಟಿನ ಕಾರ್ಯಾಧ್ಯಕ್ಷರಾದ ಶರಣಯ್ಯ ಜೇಡಿಮಠ ಅವರು ಮತ್ತು ಗೌರವಾಧ್ಯಕ್ಷರಾದ ಬಸವನಗೌಡರವರು ಒಟ್ಟಿಗೆ ನಾವು 3 ಜನ ಸೇರ್ಕೊಂಡ್ಬಿಟ್ಟು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಅಳ್ಳೂರುಗತ್ತ ಗ್ರಾಮ ಇದೆ. ಅಲ್ಲಿ ಅಳ್ಳೂರದ ಗ್ರಾಮದಲ್ಲಿ ಫುಲ್ ನೀರಿಂದ ಮುಳುಗೋದಂಥ ಗ್ರಾಮ. ಆ ಗ್ರಾಮದಲ್ಲಿ ಹೋಗಿ ಅವತ್ತು ಒಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಆ ಊರಿನವ್ರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತಲುಪಿಸಿ ಬಂದಿದ್ದೀವಿ. ಇಲ್ಲಿದು ಹೋದಂಥ ನೀವೇ ಹೋಗಿದ್ರ ಅಥವಾ ಯಾರನ್ನ ಬೇರೆ ಕಳಿಸಿರ ಸರ್ ಹಂಚಕ್ಕೆ ಅಂತ ಹೇಳ್ಬಿಟ್ಟು? ಇಲ್ಲ, ಖುದ್ದಾಗಿ ನಾನು, ನಮ್ಮ ಗೌರವಾಧ್ಯಕ್ಷರು ಮತ್ತು ನಮ್ಮ ಕಾರ್ಯಾಧ್ಯಕ್ಷರು ನಾವೇ ಖುದ್ದಾಗಿ ಹೋಗಿ ಹಂಚಿ ಬಂದಿರ್ತೀವಿ. ಏನು ದಾಸರಳ್ಳಿಯಲ್ಲಿ ದಾನಿಗಳಿಂದ ಬೆಂಬಲ ತಗೊಂಡು ಹಂಚಿದ್ರ ಅಥವಾ ನಿಮ್ಮ ಸಂಸ್ಥೆಯಿಂದನೇ ಮಾತ್ರ ತಗೊಂಡು ಹಂಚೋರ? ಇಲ್ಲ, ಯಾಕಂದ್ರೆ ದಾನಿಗಳಿಂದ ತೊಗೊಂಡೋಯ್ತು. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ರಾಜಕೀಯ ಮುಖಂಡರಿರ್ಬೋದು, ಉದ್ಯಮಿಗಳು ಇರ್ಬೋದು, ಮತ್ತು ಅಂಗಡಿಕಾರರು ಇರ್ಬೋದು, ಇಂಥವರೆಲ್ಲ ಸಹಾಯ ಸಹಕಾರದೊಂದಿಗೆ ನಾವು ತಗೊಂಡು ಅಲ್ಲಿ ಹೋಗಿ ಕೊಟ್ಟು ಬಂದಿರೋದು. ಮತ್ತು ಇವಾಗ ನೀವು ಹೇಳಿದ್ರ ನಾನು ಬಾಡಿಗೆ ಮನೇಲಿದ್ದೀನಿ ಮತ್ತು ನಂದು ಇದು ನಡೆಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಆದರೆ ಎಲ್ಲೋ ಒಂದು ಕಡೆ ಹನುಮಂತಪ್ಪರು ಇಲ್ಲಿ ದುಡ್ಡು ಮಾಡ್ಕೊಂಡು ಊರ ಕಡೆ ಜಮೀನು ತಗೊಂಡು ಬಿಡ್ತಾವ್ರೆ. ಇವಾಗ ನಮ್ಮ ತಂದೆ ತಾಯಿ ಕೊಟ್ಟಂಥ ನನಗೆ 6 ಎಕರೆ ಜಮೀನು ಬಿಟ್ಟರೆ ಬೇರೆ ಏನಾದರೂ ಇದೆ ಅಂತ ಅನ್ನೋದಾದರೆ
ಅದು 6 ಎಕರೆ ಜಮೀನನ್ನು ನಿಮ್ಮ ಸಂಸ್ಥೆಗಲ್ಲ ಇಲ್ಲ ದೇವಸ್ಥಾನಕ್ಕೆಲ್ಲ ಅನಾಥಾಶ್ರಮಕ್ಕೆ ಬರೆದು ಕೊಡೋಕ್ಕೆ ಸಿದ್ಧನಿದ್ದೀನಿ. ಸರ್ ನಮ್ಮ ಸಂಸ್ಥೆ ಬೇಡ ಸರ್, ನಮ್ಮ ಸಂಸ್ಥೆ ಬೇಡ. ನಾವು ಕೇಳ್ತಾ ಇರೋದು ಜನ ನಿಮ್ಮ ಮೇಲೆ ಇಂಥ ಆರೋಪ ಮಾಡ್ಕೊಂಡು ಬರ್ತಾ ಇದಾರಲ್ಲ, ಇದಕ್ಕೇನು ಹೇಳ್ತೀರಾ ಅಂತ ಹೇಳ್ತಾ ಇದೀವಿ ನಾವು. ಆರೋಪ ಇದು ಹಸಿ ಸುಳ್ಳು ಇದು. ಯಾಕಂದರೆ ಆರೋಪ ಏನಾದರೂ ನೀವು ಸತ್ಯಾಸತ್ಯತೆಯನ್ನು ಮಾಡಿ ನೋಡಬೇಕಾಗಿದ್ರೆ, ನಂದು ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ದೇವರುಪ್ಪಲಿನಿ ಗ್ರಾಮ ಇದೆ. ಅಲ್ಲಿ ಹೋಗಿ ನನ್ನ ಬಗ್ಗೆ ಏನಾದರೂ ಬೇಕಂದ್ರೆ ನನ್ನ ಸಂಗಡಿಗರಿರ್ಬೋದು, ನನ್ನ ಕುಟುಂಬದವ್ರು ಇರ್ಬೋದು, ಅಲ್ಲ ಮೇಡಗಾರ ಅಂತರಿಗಿರ್ಬೋದು, ಹೋಗಿ ಕೇಳ್ಬೋದು. ಏನಾದರೂ ನಾನು 1 ಎಕರೆ ಅಲ್ಲ ಒಂದು ಗುಂಟೆ ಜಾಗ ತೊಗೊಂಡಿದ್ದೆ ಅಂತ ಹೇಳಿದರೆ, ನನ್ನ ಇರುವ 6 ಎಕರೆ ಜಮೀನು ನಮ್ಮ ತಂದೆಯವರು ನಾನು ಕೊಟ್ಟಿದ್ದನ್ನ ನಾನು ಯಾವುದೇ ಒಂದು ಸಂಸ್ಥೆಗೆ ಬೇಕಾದ್ರೆ ನನ್ನ ದೇವಸ್ಥಾನ ಬೇಕಾದ್ರೆ ಬರೆದು ಕೊಡೋಕ್ಕೆ ಸಿದ್ಧನಿದ್ದೀನಿ. ಇದು ಈ ಆರೋಪ 100ಕ್ಕೆ 100 ಸುಳ್ಳು. ಮತ್ತು ಈ ನಿಮ್ಮ ಸಂಸ್ಥೆಯಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ, ಜನಗಳು ಯಾವ ರೀತಿ ಅನುಕೂಲ ಆಗಬೇಕು ಅಂದ್ಕೊಂಡಿದ್ದೀರಾ ಸರ್? ಇದು ಒಳ್ಳೆಯ ನಿಮ್ಮದು ಕ್ವಶನು. ಯಾಕಂದ್ರೆ ನಾವು ಇವಾಗ ಇಷ್ಟು ದಿನ ಮಾಡಿದ್ದು ಕೆಲಸ ಕಾರ್ಯಗಳ ಬಗ್ಗೆ ಜಾಸ್ತಿ ಮಾಡ್ಕೊತ ಬಂದು, ಇನ್ನೇನೆಂದರೆ ನಾವು ಏನೇ ಮಾಡಿದ್ರು ಸಾಮಾಜಿಕ ದುಂದು ವೆಚ್ಚ ಕಡಿಮೆ ಮಾಡಬೇಕು, ಸಮಾಜಕ್ಕೆ ಹತ್ತಿರವಾಗಬೇಕು ಅನ್ನೋದು ಇದೆ. ಯಾಕಂದರೆ ಸನ್ಮಾನಗಳಾಗೋದು, ಹೂವಿನ ಹಾರಗಳು ಅಂಥವೆಲ್ಲ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು, ಯಾರು ತುಂಬ ಕಡು ಬಡವರು ಇದ್ದಾರೆ, ಯಾರು ಅನಾಥರಿದ್ದಾರೆ ಮತ್ತು ಯಾರು ಅಂಗವಿಕಲರು ಇರ್ತಾರೆ ಅಂಥವ್ರನ್ನ ಗುರುತಿಸಿ ಅವರಿಗೆ ನಮ್ಮ ಸಂಸ್ಥೆಯಿಂದ ಎಷ್ಟು ಸಾಧ್ಯವಾಗುತ್ತೋ ಅದಕ್ಕೆ ಆರ್ಥಿಕವಾಗಿರ್ಬೋದು, ಇಲ್ಲಾಂದರೆ ಈಗ ಏನಾಗುತ್ತೆ ಅಂದರೆ ತುಂಬ ಇವಾಗ ನೀವು ರೀಸೆಂಟಾಗಿ ಕೇಳ್ತಿರ್ಬೋದು, ಕ್ಯಾನ್ಸರ್ಗಳು ತುಂಬ ಆಗ್ತಾಯಿದ್ದಾವೆ. ಅದಕ್ಕಾಗಿ ನಾವೊಂದು ಬಜೆಟ್ ಅಂದರೆ ಅದಕ್ಕೋಸ್ಕರ ಸ್ವಲ್ಪ ದುಡ್ಡು ಸಂಗ್ರಹ ಮಾಡಿಬಿಟ್ಟು ಇಷ್ಟೊತ್ತು ಎತ್ತಿಡ್ಬೇಕಂತ ಮಾಡ್ತಾಯಿದ್ದೀವಿ. ಯಾಕಂದರೆ ಅಂಥವು ಇರ್ಬೋದು. ಇನ್ನು ವೈದ್ಯಕೀಯ ಕ್ಷೇತ್ರಕ್ಕೆ ಅಂದರೆ ವೈದ್ಯಕೀಯಗೋಸ್ಕರ ಒಂದಿಷ್ಟು ಮಾಡೋಣ ಅಂತಿರೋದು. ಯಾಕಂದರೆ ತುಂಬ ಈಗ ಹಾರ್ಟ್ದು ಪ್ರಾಬ್ಲಮ್ ಇರ್ಬೋದು, ಮತ್ತು ಕ್ಯಾನ್ಸರ್ಸ್ ಇರ್ಬೋದು, ಕಿಡ್ನಿ ಫೇಲ್ಯೂರ್ ಆಗ್ತಾಯಿದ್ದು, ಇಂಥವೆಲ್ಲ ಆಗೋದ್ರಿಂದ ಇದರಿಗೋಸ್ಕರ ಸ್ವಲ್ಪ ಜಾಸ್ತಿ ಹೊತ್ತು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯಿಂದ ಅಂಥ ಕೆಲಸ ಮಾಡೋದಕ್ಕೆ ನಾವು ತುಂಬಾ ಉತ್ಸುಕರಾಗಿದ್ದೀವಿ. ಹನುಮಂತಪ್ಪ ಅವರು ಸಂಸ್ಥೆ ಉದ್ಘಾಟನೆ ಮಾಡಿದಾಗ ಇದ್ದಂಥ ಶಕ್ತಿ ಈ ಬತ್ತ ಎಲ್ಲೋ ಒಂದು ಕಡೆ ಶಕ್ತಿ ಕುಂತಾ ಇದೆ ಅಂತ ಮಾಹಿತಿ ಸರ್. ಇಲ್ಲ, ಅದು ಯಾಕಂದರೆ ಇದು ನನ್ನ ಉಸಿರಿರುವಾಗೆ ಯಾವುದೂ ಕುಗ್ಗೋದು ಇಲ್ಲ. ಯಾಕಂದರೆ ನಾನು ಮೊದಲಿಂದ ಯಾಗ ಪಾದರಸ ಥರ ಕೆಲಸ ಮಾಡ್ಕೊತ ಬಂದಿದ್ದೆವು, ಈಗೂ ಹಾಗೇ ಇರೋದು. ಯಾಕಂದರೆ ನಾನು ರೀಸೆಂಟಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಿದ್ದೀವಿ ನಮ್ಮ ಸಂಸ್ಥೆಯಲ್ಲಿ. ಸುಮಾರು 200 ಜನ ಮಹಿಳೆಯರನ್ನು ಕರೆಸಿಬಿಟ್ಟು, ಮಹಿಳೆಯರಿಗೆ ಅವತ್ತು ವಿಶೇಷವಾದ ದಿನ ಇರೋದು, ಮಹಿಳೆಯರಿಗೆ ಒಂದು ಉಡುಗೆ ಕೊಡುವುದರ ಮುಖಾಂತರ, ಒಂದು ಗಿಫ್ಟ್ ಕೊಡುವುದರ ಮುಖಾಂತರ ಆಚರಣೆ ಮಾಡಿದ್ದೇವೆ ಸುಮಾರು. ಯಾಕಂದರೆ ಅದು ಮತ್ತು ನಾವು ಇವಾಗ ನಮ್ಮದು ಕರ್ನಾಟಕ ಜನಸ್ಪಂದನ ಟ್ರಸ್ಟಿನ ಕಲಾಕುಸುಮ ಒಂದು ಬಳಗಿದೆ. ಆ ಬಳಗದಲ್ಲಿ ಇವಾಗ ಜಿ ಕನ್ನಡಕ ಸರಿಗಮಪ ಹೋದವ್ರು ಇದ್ದಾರೆ, ಡ್ರಾಮಾ ಜೂನಿಯರ್ ಹೋದವ್ರು ಇದ್ದಾರೆ, ಆಮೇಲೆ ಕಾಮಿಡಿ ಕಿಲಾಡಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅಂಥ ಟೀಮ್ ಇವಾಗ ನಾನು ಕಟ್ಕೊಂಡು ನಾಳೆ ಅಂದರೆ ಈಗ ಈ ತಿಂಗಳು 28ನೇ ತಾರೀಕಿಗೆ ನಾನು ಬಿಜಾಪುರಕ್ಕೆ ಹೋಗ್ತಾ ಇದ್ದೀನಿ, 8 ಜನ ಕರ್ಕೊಂಡ್ಬಿಟ್ಟು. ಅಂದರೆ ಮೊನ್ನೆ ರೀಸೆಂಟಾಗಿ ಅಂದರೆ 25 ಮತ್ತು 26ನೇ ತಾರೀಕಿಗೆ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀವಿ. ಯಾಕಂದರೆ ನಾನು ಯಾವುದೂ ಕುಂದಿದಲ್ಲ, ಬಟ್ ಬೆಂಗಳೂರಲ್ಲಿಲ್ಲ, ಎಂಟರ್ ಕರ್ನಾಟಕದಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೀವಿ ಇವಾಗ. ಇವಿಷ್ಟು ಹನುಮಂತಪ್ಪ ಮೆಡೆಗಾರ್ ಅವರ ಮಾತಾಡಿಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಮಾಡಿರೋದು ನಾನು ಜನಸೇವೆ ಮಾಡುವುದಕ್ಕೆ ಮತ್ತು ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಸಂಸ್ಥೆ ಹುಟ್ಟಾಕಿರೋದು ಹೊರತು ನಾನು ಕಾಸು ಮಾಡೋದಕ್ಕಲ್ಲ. ನನಗೆ ಆ ಸಂಸ್ಥೆಯಿಂದ ಬರುವಂಥ ಏನೇ ದುಂಡು ವೆಚ್ಚಗಳಿದ್ರೂ ನಾನು ಸಂಸ್ಥೆಗೆ ಬರೆಸ್ತೇನೆ ಹೊರತು ನನ್ನ ಸ್ವಂತ ಖರ್ಚಿಗೂ ನಾನು ಬಳಸೋದಿಲ್ಲ ಅನ್ನೋ ಮಾತುಗಳು ಹೇಳ್ಕೊಂಬಂದರು. ಅಷ್ಟೇ ಅಲ್ಲದೆ ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಸುಮಾರು ವರ್ಷಗಳಿಂದ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅವ್ರ ಸಂಸ್ಥೆಯನ್ನು ಹುಟ್ಟುಹಾಕೊಂಡು ಜನರಿಗೆ ಅನುಕೂಲ ಆಗುವಂಥ ಕೆಲಸಗಳ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಹಲವಾರು ವಿದ್ಯಾರ್ಥಿಗಳಿಗೆ ತಮ್ಮದೇ ಆದ ಕೈಲಾದಷ್ಟು ಸಹಾಯ ಮಾಡಿಕೊಂಡು ಮತ್ತು ಅನಾಥಾಶ್ರಮಗಳಿಗೆ ತಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡಿಕೊಂಡು ಜನರ ಸಪೋರ್ಟಿಗೆ ಹಾಗೂ ಜನರ ಬೆಂಬಲಕ್ಕೆ ನಿಂತುಕೊಂಡು ಅವರ ಸಾಮಾಜಿಕ ಕಳಕಳಿಗೆ ನಮ್ಮ ಚಾನಲ್ ಕಡೆಯಿಂದನೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಸರ್. ನಮಸ್ಕಾರ. ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ರಾಜ್ಯಾಧ್ಯಕ್ಷರಾದ ಹನುಮಂತಪ್ಪ ಮೆಡೆಗಾರ್ ಅವರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಸಾಮಾಜಿಕ ಸೇವೆ, ಸಾಮಾಜಿಕ ಕಳಕಳಿ ಹೊಂದಿರುವಂಥ ಕರ್ನಾಟಕ ಜನಸ್ಪಂದನ ಟ್ರಸ್ಟ್ಗೆ ನಮ್ಮ ಕಡೆಯಿಂದನೂ ಸಹ ಶುಭಾಶಯಗಳನ್ನು ಕೋರ್ತಿದ್ದೀವಿ ಸರ್. ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ವೀಕ್ಷಕರೇ, ನಾವು ಮುಂಚೆನೂ ಹೇಳ್ತಾ ಇದ್ದೋ, ಈಗಲೂ ಕೂಡ ಹೇಳ್ತಾ ಇದ್ದೀವಿ, ನಮ್ಮೂರ ಸಾಧಕರು ನಾವು ಮಾಡಿರೋ ಕಾರ್ಯಕ್ರಮದೇ ಒಂದು ವಿಶೇಷತೆ ಏನು ಅಂತಂದರೆ, ಈ ಕೆಲವರು ಸಾಮಾಜಿಕ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಸಮಾಜಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಡುತ್ತಾ ಸಾಮಾಜಿಕ ಕಳವಳಗಳನ್ನು ಹೊಂದಿರುವಂಥ ವ್ಯಕ್ತಿಗಳನ್ನು ಗುರುತಿಸಿ ನಮ್ಮ ಚಾನಲ್ಗೆ ಕರೆಸಿ ಅಥವಾ ಅವರಿರೋ ಜಾಗಕ್ಕೆ ನಾವು ಹೋಗಿ ಅವರದ ಒಂದು ಕಿರು ಪರಿಚಯ ನಮ್ಮ ಚಾನಲ್ನಲ್ಲಿ ಪ್ರಕಟಿಸುವುದು ನಮಗೂ ಒಂಥರ ಹೆಮ್ಮೆನೆ. ಏಕೆಂದರೆ ಈಗಿನ ಇದರಲ್ಲಿ ಸಾಮಾಜಿಕ ಸೇವೆ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಆದರೆ ಅವ್ರನ್ನ ಗುರುತಿಸೋಂಥ ಪ್ರಯತ್ನ ಆಗಲ್ಲ. ಅದಕ್ಕೆ ನಮ್ಮ ಚಾನಲ್ ಕಡೆಯಿಂದ ನಮ್ಮೂರ ಸಾಧಕರು ಎಂಬ ಒಂದು ಕಾರ್ಯಕ್ರಮದ ಮೂಲಕ ಅವರನ್ನು ಕರೆಸಿ ಒಂದು
ಜನಮನ್ನಣೆಗೆ ತರುವಂಥ ಕೆಲಸ ನಾವು ಮಾಡ್ತೀವಿ. ಅಂಥವ್ರು ಯಾರು ಇದ್ದರೆ ನಮ್ಮ ಚಾನಲ್ಗೆ ಮಾಹಿತಿ ನೀಡಿ. ಧನ್ಯವಾದಗಳು.